जय कुंज बिहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जय राधा माधव श्री राधे। जय श्री कृष्ण श्री कृष्ण जय श्री कृष्ण। जय वृंदे देवी जय तुलसी महारानी, जय भक्ति देवी जय तुलसी महारानी। जय जय प्रभुपाद। जय जय गुरुदेव। निताय गौर हरि बोल हरि बोल। श्री श्री लक्ष्मी नरसिंहानंद देव भगवान की जय। मथुरा वृंदावन धाम की जय। हरे कृष्ण महामंत्र की जय। जगत गुरु श्रील प्रभुपाद की जय। हरे कृष्ण एल्रिಗೂ। हरे कृष्ण। ಯಾರಿಗೆ ಅನುಕೂಲ ಆಗುತ್ತೋ ಅವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ. ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತದಾಮದೇನ ಗ್ರಗ್ರಾಮತಾರಿಣೇ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ನಿನ್ನೆ ಶ್ಲೋಕ 23 ಕಡೇ ಪ್ರಶ್ನೆ. ಪರಮಸತ್ಯನಾದ ಎಲ್ಲಾ ಯೋಗ ಶಕ್ತಿಗಳ
ಪರಮಸತ್ಯನಾದ ಎಲ್ಲಾ ಯೋಗ ಶಕ್ತಿಗಳ ಪ್ರಭುವಾದ ಶ್ರೀ ಕೃಷ್ಣನು ತನ್ನ ದಿವ್ಯಧಾಮಕ್ಕೆ ತೆರಳಿರುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನು ದಯವಿಟ್ಟು ತಿಳಿಸುವಂತವರಾಗಿ. ಆರನೇದಾಗಿ ಋಷಿ ಮುನಿಗಳು ಸುತ ಗೋಸ್ವಾಮಿಗಳ ಹತ್ರ ಪ್ರಶ್ನೆ ಮುಂದೆ ಇಡ್ತಾ ಇದ್ದಾರೆ. ಭಗವಂತ ಅವ್ರ ಲೀಲೆ ಮುಗಿಸ್ಕೊಂಡು ವಾಪಸ್ ಅವರ ಧಾಮಕ್ಕೆ ವಾಪಸ್ ಹೊಟ್ಟೋಗಿದ್ದಾರೆ. ಈಗ ಧರ್ಮ ತತ್ವಗಳು ಯಾರನ್ನ ಅವಲಂಬಿಸಿದೆ ಅನ್ನೋದು ವಿಚಾರ ನಾವು ಚರ್ಚೆ ಮಾಡಿದ್ವಿ. ಅದನ್ನೇ ಕೇಳ್ತಾ ಇದ್ದಾರೆ ಪ್ರಶ್ನೆಯಾಗಿ. ಅದಕ್ಕೆ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತವು ದೇವೋತ್ತಮ ಪರಮ ಪುರುಷನ ಶಬ್ದ ಪ್ರತಿರೂಪ. ಆದುದರಿಂದ ಇದು ಪಾರಮಾರ್ಥಿಕ ಜ್ಞಾನ ಮತ್ತು ಧಾರ್ಮಿಕ ತತ್ವಗಳ ಪರಿಪೂರ್ಣ ಪ್ರತಿನಿಧಿಯಾಗಿದೆ. ಇವಾಗ ಶ್ರೀಮದ್ ಭಾಗವತ ಈ ಎಲ್ಲಾ ಧರ್ಮ ತತ್ವಗಳಿಗೆ ಆಧಾರವಾಗಿ ಇದೆ ಅನ್ನೋದು ನಮಗೆ ಪ್ರಭುಪಾದರು ತಿಳುವಳಿಕೆ ಕೊಟ್ರು. ಅದಾದ್ಮೇಲೆ ಇವತ್ತು ತುಂಬಾ ಮುಖ್ಯ ಆಗಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ಮೊದಲನೇ ಅಧ್ಯಾಯ ನಮಗೆ ಯಾವ್ದ್ಯಾವ್ದು ಈ ಚರ್ಚೆಯಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಯಾವುದು ನಮಗೆ ತುಂಬಾ ಮನಸ್ಸಲ್ಲಿ ಹಾಗೆ ನಿಂತಿದೆ, ಇದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಯ್ತು. ಮತ್ತೆ ಕಲಿಯುಗದ ವರ್ಣನೆಗಳನ್ನ 10ನೇ ಶ್ಲೋಕದಿಂದ ನಾವು ಎಷ್ಟು ಶ್ಲೋಕಗಳಲ್ಲಿ ಇಂತ ಒಂದು ವರ್ಣನೆ ಮಾಡಿದ್ದಾರೆ ಇದನ್ನೆಲ್ಲಾನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜೈಮೂತಿ ಮಾತಾಜಿ ಹೆಸರು ಕೊಟ್ಟಿದ್ದಾರೆ ಅನ್ಕೋತೀನಿ. ಮಾತಾಜಿ ಯಾರ್ಯಾರು ಕೊಟ್ಟಿದ್ದಾರೆ ಪ್ರಭು ಹೇಳ್ತಾರೆ ಅಂತ ಒಬ್ರಾದ್ಮೇಲೆ ಒಬ್ರು ನೀವು ಅವರನ್ನ ಹೆಸರು ಕರೆದು ಅವರು ಚರ್ಚೆ ಮಾಡಿದ್ರು ಕೇಳಿ. ಮಾತಾಜಿ ಒಂದೆರಡು ನಿಮಿಷದಲ್ಲಿ ಎಲ್ರು ಹೇಳಕ್ಕೆ ಎಷ್ಟು ಜನ ಇದಾರೆ ಮಾತಾಜಿ? 43 ಇದಾರೆ. 44 ಆಯ್ತು ಇವಾಗ. 44 ಜನ. ಇವ್ರು ಹೆಸರು ಕೊಟ್ಟಿರೋದು 6 ಜನ ಪ್ರಭು. ಹೆಸರು ಕೊಟ್ಟಿರೋದು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಹೆಸರು ಕೊಟ್ಟಿರೋದು 6 ಜನ. ಇರ್ಲಿ ಮಾತಾಜಿ, ಆಯ್ತು. 6 ಜನ ಯಾರಿದಾರೋ ಅವ್ರು ಬಿಟ್ಟು ಯಾರಾದ್ರೂ ಮಾತಾಡ್ತೀನಿ ಅಂದ್ರೆ ಕೂಡ ಇವಾಗ್ಲೂ ಕೂಡ ನೀವು ಹೆಸರು ತಗೊಳ್ಳಿ. ಅದಾದ್ಮೇಲೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು 2 ನಿಮಿಷ 3 ನಿಮಿಷ ಆತರ ಅವ್ರದ್ದು ಅಭಿಪ್ರಾಯ ತಿಳುವಳಿಕೆ ಕೊಡೋದಕ್ಕೆ ಸಮಯ ಕೊಟ್ರೆ ಅವಾಗ ನಮ್ ಸಮಯ ಸರಿಯಾಗಿ ಆಗುತ್ತೆ ಅನ್ಕೋತೀನಿ ನಾನು. ಯಾರಿಂದ ಶುರು ಮಾಡ್ತೀರಾ? ಮಹೇಶ್ವರಿ ಮಾತಾಜಿ. ಮತ್ತೆ ಇದ್ರಲ್ಲಿ ಮತ್ತೆ ಯಾರ್ಯಾರು ಮಾತಾಡ್ಬೇಕು ಅನ್ಸಿದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವನು ಕರಿಬಹುದು. ಆಮೇಲೆ ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ್ಸ್ ಪ್ರಭು. ಗುರುಭ್ಯೋ ನಮಃ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಪ್ರಭು, ನನಗೆ ಕಲಿಯುಗವು ತನ್ನ ಕಲಹ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಖಂಡನೆಗೆ ಗುರಿಯಾಗಿರುವ ಯುಗ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಕಪೋಲ ಕಲ್ಪನೆ ಕರ್ಮ ಫಲಾಪೇಕ್ಷೆಗಳಿಂದ ಮುಕ್ತರು ಅಂತಹವರು ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ. ಕಲಿಯುಗದಲ್ಲಿ ಜೀವನದ ಅವಧಿ 100 ವರ್ಷ ಮಾತ್ರ. ಇದರ ಜೊತೆಗೆ ವಿವಿಧ ಕಷ್ಟ ಕೋಟಲೆಗಳು ಬೇರೆ. ಕಲಿಯುಗದಲ್ಲಿ ಜನರು ಮೂಢರಾಗಿ ಈ ಐಹಿಕ ಕಷ್ಟ ಕೋಟಲೆಗಳ ಆಸೆ ಆಕಾಂಕ್ಷೆಗಳಿಗೆ ಸಿಕ್ಕಿ ನರಳುತ್ತಿದ್ದಾರೆ. ಈ ಶಾಶ್ವತವಲ್ಲದ ಐಹಿಕ ಬದುಕುವನ್ನೇ ಸುಖಮಯವೆಂದು ನಂಬಿ ಮಾರೀಚಿಕೆಗೆ ಹಿಂದೆ ಓಡುತ್ತಿದ್ದಾರೆ. ಒಂದು ಯಂತ್ರಮಯ ಜೀವನವನ್ನೇ ಶಾಶ್ವತ ಸುಖಮಯ ಜೀವನವೆಂದು ನಂಬಿ ತಮ್ಮಲ್ಲಿ ಸುಪ್ತವಾಗಿರುವ ಆಧ್ಯಾತ್ಮಿಕ ದೈವಿ ಭಕ್ತಿಯನ್ನು ಜಾಗೃತಗೊಳಿಸುವಲ್ಲಿ ಸೋಲುತ್ತಿದ್ದಾರೆ. ಇದು ನಾನು ಬರ್ಕೊಂಡು ಬಂದಿದ್ದು ಪ್ರಭು. ನನಗೆ ಈ ಕಲಿಯುಗದ ಜನರು ಈ ಭೌತಿಕದೆಲ್ಲ ಇದಾಗಿ ಆಧ್ಯಾತ್ಮಿಕದ ಇದಿಲ್ದೆ ಸುಪ್ತವಾಗಿರುವ ಅವರ ಇದು ಜಾಗೃತ ಮಾಡದೆ ಬರೀ ಇದು ಆಸೆ ಆಕಾಂಕ್ಷೆಗಳಿಂದನೇ ಓಡ್ತಿದ್ದಾರೆ. ಬರೀ ದುಡಿಮೆ 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 ಅಷ್ಟೇ ಇದು ಮಾಡ್ತಿದ್ದಾರೆ ಹೊರತು ಅದ್ ಯಾವುದು ಶಾಶ್ವತವಲ್ಲ ಅನ್ನೋದು ಅವರು ಮರೆತಿದ್ದಾರೆ. ನನಗೆ ಇದಾಗಿದ್ದು ಪ್ರಭು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ 21ನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳಿದಾರೋ ಅದನ್ನ ನೀವು ಮತ್ತೆ ವಿಚಾರ ಹೇಳಿದ್ರಿ. ಅದಕ್ಕಾಗಿನೇ ಚೈತನ್ಯ ಮಹಾಪ್ರಭು ನಮ್ಗೆಲ್ರಿಗೆ ಒಂದು
ಆಜ್ಞೆ ಮಾಡಿದ್ದಾರೆ. ಏನ್ ಆಜ್ಞೆ ಅದು? ಸಂಕೀರ್ತನ. ಅಂದ್ರೆ ನಾವು ಚೆನ್ನಾಗಿ ಇದನ್ನ ಅಧ್ಯಯನ ಮಾಡಿ ನಾವು ತಿಳುವಳಿಕೆ ಪಡ್ಕೊಂಡು ಮತ್ತೆ ನಾವು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ಬೇಕಾಗಿರೋದು ನಮ್ದು ಜವಾಬ್ದಾರಿ ಇದು. ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ, ಕೃಷ್ಣನ ಸಂದೇಶವನ್ನು ಭಗವದ್ಗೀತೆಯನ್ನು ನಾವೇನ್ ಮಾಡ್ಬೇಕು? ಪ್ರಚಾರ ಮಾಡ್ಬೇಕು. ಅದರಿಂದ ಮಾತ್ರನೇ ನಾವೂನು ಉದ್ಧಾರ ಆಗ್ತೀವಿ, ಜೊತೆಲಿ ನಮ್ಮ ಸುತ್ತಮುತ್ತ ಯಾರಿದಾರೋ ಅವ್ರಿಗೂ ಕೂಡ ನಾವೇನಾದ್ರೂ ಒಳ್ಳೇದ್ ಮಾಡಂಗಿದ್ರೆ ಅದನ್ನ ನಾವ್ ಮಾಡ್ಬೋದೇ ಹೊರತು ಬೇರೆ ಇನ್ಯಾವುದೇ ದಾರಿ ಇಲ್ಲ ಅನ್ನೋದನ್ನ ಈ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳುವಳಿಕೆ ಕೊಡ್ತಾರೆ. ಚೈತನ್ಯ ಮಹಾಪ್ರಭುದು ಆಜ್ಞೆನ ನಮ್ಗೆಲ್ರಿಗೂ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಮಾತಾಜಿ. ಬೇರೆ ನೆಕ್ಸ್ಟ್ ಮಾತಾಜಿ. ಶರಣಿ ಮಾತಾಜಿ. ಹರೇ ಕೃಷ್ಣ. ಶರಣಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿದ್ರೆ ಅನುಕೂಲ ಆಗುತ್ತೆ. ಯಾರು ವಿಡಿಯೋನೇ ಆನ್ ಮಾಡಿಲ್ಲ ಇವತ್ತು. ಆಯ್ತು ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅದೇ ನಾವು ಭಾಗವತ ಕೇಳ್ತಾ ಇದ್ದಾಗಿಂದ ಫಸ್ಟ್ ಸೆಕೆಂಡ್ ಥರ್ಡ್ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂದ್ರೆ ನಾವು ಭಾಗವತ ಒಂದು ಕ್ಲಾಸ್ ಮಿಸ್ ಮಾಡ್ಕೊಂಡ್ರು ಏನೋ ಒಂಥರ ಇರುತ್ತೆ ನಮಗೆ. ಅದೇ ರೀತಿ ಲಾಸ್ಟ್ 23-24ನಲ್ಲಿ ನಮ್ಮ ಮಕ್ಕಳನ್ನ ಹೇಗೆ ಇದ್ ಮಾಡ್ತಾ ಇದೀವಿ ಅಂತ ನೀವು ಹೇಳಿದ್ರಲ್ಲ ಪ್ರಭುಜಿ. ಅದರಿಂದ ನನಗೆ ಫಸ್ಟ್ ಅನ್ಸಿದ್ದು ಅವ್ರಿಗೆ ಚಿಕ್ಕ ಮಕ್ಕಳಿಂದಾನು ಒಂದು ½ ಸ್ಕೂಲ್ನಲ್ಲಾದ್ರೂ ಎಲ್ಲಲ್ಲಾದ್ರೂ ಈ ಸಂಸ್ಕಾರಗಳು ಮತ್ತೆ ಕೃಷ್ಣ ಪ್ರಜ್ಞೆ ಆಗ್ಲಿ ಒಳ್ಳೆ ಸಂಸ್ಕಾರಗಳು ಮಾರಲ್ ಸೈನ್ಸ್ ಅಂತ ಮೊದ್ಲು ಇರ್ತಿತ್ತು, ಇವಾಗ ಆ ಕ್ಲಾಸ್ಗಳೇ ಇಲ್ಲ. ಆ ಒಂದು ವಿಚಾರ ಇದ್ದಿದ್ರೆ ಇವತ್ತು ನಮ್ಮ ಸಮಾಜ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ವಿಚಾರ ನನ್ನ ತಲೆಯಲ್ಲಿ ನೀವು ಹೇಳ್ದಾಗಿಂದ ಹೊಳಿತಾ ಇದೆ. ಸೊ ಅದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ಹೇಳ್ಕೊಂಡೆ ಪ್ರಭುಜಿ. ಥ್ಯಾಂಕ್ಸ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಇವತ್ತಿನ ದಿನ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಒಂಥರ ನಾವೇನು ಎಜುಕೇಶನ್ ಅವ್ರಿಗೆ ಒಳ್ಳೇದ್ ಮಾಡ್ತಾ ಇದೀವಿ ಅಂತ ನಾವು ನಮ್ಮ ಇಡೀ ಪರಿಶ್ರಮನ ಹಣನ ಇದನ್ನೆಲ್ಲ ತಗೊಂಡೋಗಿ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಸ್ಕೂಲ್ಗೆ ಸೇರಿಸಿ ಅವರನ್ನ ನಾವು ಒಳ್ಳೆಯವರು ಆಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಪ್ರಭುಪಾದರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವ್ ಎಲ್ಲಿವರೆಗೂ ಭಗವದ್ಗೀತೆ ಭಾಗವತದ ಸಂಸ್ಕಾರಗಳನ್ನ ನಾವು ಅವ್ರಿಗೆ ಕೊಡೋದಿಲ್ವೋ ಅವಾಗ ಖಂಡಿತವಾಗ್ಲೂ ಒಂಥರ ನಮ್ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗುತ್ತೆ. ಒಂಥರ ವಧೆಗಾರಕ್ಕೆ ನಾವು ಕಳಿಸ್ತಾ ಇದೀವಿ ನಮ್ಮ ಮಕ್ಕಳನ್ನ. ನಾವೇ ಸ್ಲಾಟರ್ ಹೌಸ್ ಹಸುಗಳನ್ನೆಲ್ಲ ಕೊಂದಾಕಿ ಕುರಿಗಳನ್ನೆಲ್ಲ ಸಾಕಿ ಕೊಂದಾಕ್ತಾರಲ್ಲ ಆ ಪ್ರಕಾರವಾಗಿ ನಾವು ಅವರನ್ನ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾವು ಫಸ್ಟು ನಮ್ಮ ಮನೆಗಳಲ್ಲಿ ನಾವು ಫಸ್ಟು ಆಚರಣೆ ಮಾಡ್ಬೇಕು. ನಾವು ಫಸ್ಟು ಭಗವಂತನ ಭಕ್ತಿ ಸೇವೆ, ಭಗವದ್ಗೀತೆ ಭಾಗವತಗಳನ್ನ ಫಸ್ಟು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವ್ ಯಾವಾಗ ಆಚರಣೆ ಮಾಡ್ತೀವೋ ಅದನ್ನ ನೋಡ್ತಾನೆ ಮಕ್ಕಳು ಏನ್ ಮಾಡ್ತಾರೆ, ಕಲಿತಾರೆ. ನಾವು ಎಲ್ಲಿವರೆಗೂ ಅದನ್ನ ಮಾಡೋದಿಲ್ವೋ ಸರಿಯಾಗಿ ಅಲ್ಲಿವರೆಗೂ ಅದರದ್ದು ಪ್ರಭಾವ ಅವ್ರ ಮೇಲೆ ಯಾವತ್ತೂ ಬೀರಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಹೇಳ್ತಾರೆ. ಏನ್ ಉದಾಹರಣೆ ಹೇಳ್ತಾರೆ? ಇವಾಗ ಡಾಕ್ಟರ್ ಹತ್ರಕ್ಕೆ ಸಮಸ್ಯೆ ಅಂತ ಡಾಕ್ಟರ್ ಹತ್ರಕ್ಕೆ ಹೋದಾಗ ಡಾಕ್ಟರ್ ಹೇಳ್ತಾರೆ, ನೀವು ಸಿಗರೇಟ್ ಸೇದ್ಬಾರ್ದು, ನೀವು ಕುಡಿಬಾರ್ದು, ನೀವು ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತ ಡಾಕ್ಟರ್ ಹೇಳಿ ಕಳಿಸ್ಬೋದು. ಅದೇ ಡಾಕ್ಟರ್ ಹೊರಗಡೆ ಬಂದು ಕೈಯಲ್ಲಿ ಸಿಗರೇಟ್ ಕೈಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ಪೇಷಂಟ್ ಏನ್ ಮಾಡ್ತಾನೆ, ಈ ಡಾಕ್ಟ್ರೇ ಸಿಗರೇಟ್ ಸೇರ್ತಾವ್ರೆ ನನ್ಗೆ ಹೇಳ್ತಾವ್ರೆ ಅಂತ ಅವರು ಅದನ್ನ ಬಿಡೋದಿಕ್ಕೆ ಅವ್ರಿಗೆ ಮನಸ್ಸು ಒಳಗಡೆಯಿಂದ ಇಚ್ಛೆ ಬರಲ್ಲ. ಇದು ಪ್ರಭುಪಾದ ಹೇಳ್ತಾ ಇರೋದು ವಿಚಾರ. ಅದರಿಂದ ಮನೆಗಳಲ್ಲಿ ನಾವು ಏನ್ ಮಾಡ್ಬೇಕು, ಆದಷ್ಟು ಚೆನ್ನಾಗಿ ನಾವು ಪ್ರಭುಪಾದರಿಗೆ ಹೇಳಿರೋ ಪ್ರಕಾರವಾಗಿ ಸಾಧನೆಯಲ್ಲಿ ನಾವೆಲ್ಲರೂ ಕೂಡ ತೊಡಗ್ಬೇಕು. ಅದು ನಮಗೆ ಮಕ್ಕಳಿಗೆ ನಮ್ಮನ್ನ ನೋಡ್ತಾ ಕಲಿತಾರೆ. ಅದಕ್ಕೆ ಎದ್ದೆದ್ದು ಆಚರಣೆಗೋ ಶ್ರೇಷ್ಠ ತದ್ದ ದೇವತರೋ ಜನಃ ಅಂತ ಹೇಳ್ತಾರಲ್ಲ ಆ ಪ್ರಕಾರವಾಗಿ. ಥ್ಯಾಂಕ್ಸ್ ಮಾತಾಜಿ. ತುಂಬಾ ಒಳ್ಳೆ ಪಾಯಿಂಟ್ ನೀವು ವಿಚಾರ ಮಾಡಿದ್ರಿ. ಧನ್ಯವಾದ ಪ್ರಭು. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಶೋಭಾರಾಣಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇದು 17ನೇ ಶ್ಲೋಕದಲ್ಲಿ ನೀವು ಅಂದ್ರೆ ಪುಸ್ತಕದಲ್ಲಿ ಇಲ್ಲ, ಗೋಲೋಕದ ಬಗ್ಗೆ ನೀವು ಒಂದ್ ಸ್ವಲ್ಪ ವಿವರಣೆ ಕೊಟ್ಟಿದ್ರಿ ಪ್ರಭು.
ಆ ಗೋಲೋಕ ವೃಂದಾವನದಲ್ಲಿ ಸಹಸ್ರಾರು ಲಕ್ಷ್ಮಿಯರು ಸಹಸ್ರ ಸಂಖ್ಯೆಯಲ್ಲಿ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿ ಸಂಭ್ರಮಿಸಿದ್ದಾರೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಅತ್ಯಂತ ಒಂದು ಅದ್ಭುತ ಅನ್ಸುತ್ತೆ. ಮತ್ತೆ ಅದ್ರ ಸುತ್ತಲೂ ಗೋಲೋಕ ಸೆಂಟ್ರಲ್ ಇದೆ, ಮತ್ತೆ ಭಗವಂತನ ಬೇರೆ ಬೇರೆ ದಿವ್ಯವಾದ ವೈಕುಂಠ ಅದ್ರ ಸುತ್ತ ಇದೆ ಅಂತ ಹೇಳಿದಾಗ ನಮ್ಗೆ ನಿಜವಾಗ್ಲೂ ಖಂಡಿತ ಅಲ್ಲಿ ಹೋಗೋದಕ್ಕೆ ಖಂಡಿತ ಏನೋ ಒಂದು ಗುರಿ ಇದ್ದಾಗೆ. ಅದನ್ನ ಖಂಡಿತ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿ ಭಗವಂತನ ನಾನಾ ಅವನ ಸೇವೆಯನ್ನ ಮಾಡ್ಬೇಕು ಅಂತ ಖಂಡಿತ ಆಸೆ ಉಂಟಾಗುತ್ತೆ. ಖಂಡಿತ ಇದೊಂದು ಒಂದು ಅಧ್ಯಯನದಿಂದ ಒಂದು ಬರೀ ನಾಮ ಸಂಕೀರ್ತನೆಯಿಂದ ನಾವು ಅಷ್ಟು ಒಂದು ಯೋಗ್ಯರಾಗ್ತೀವಿ ಅಂತಂದಾಗ ಖಂಡಿತವಾಗ್ಲೂ ನಾವು ಇದುವರೆಗೂ ಏನು ಗೊತ್ತಿರ್ಲಿಲ್ಲ ನಮ್ಗೆ. ಯಾವ ಒಂದು ಕಲಿಯುಗದಲ್ಲಿ ಎಷ್ಟು ಕಷ್ಟ ಇದೆ, ಇದೇ ನಿಜ ಅಂತ ಖಂಡಿತ ನಾವು ಅನ್ಕೊಂಡಿದ್ವಿ, ಮೂರ್ಖರಂತೆ ಇದ್ವಿ. ನಿಮ್ದು ಒಂದು ಶ್ಲೋಕದಿಂದ ನಮ್ಗೆ ಎಷ್ಟು ಅರಿವಾಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿದೀವಿ ಅನ್ನೋದನ್ನ ನಾವ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟು ಲೇಟ್ ಆಗಿ ತಿಳ್ಕೊಂಡ್ವಿ ಅನ್ನೋದು ಒಂದು ಆಭಾಸ ಅನ್ಸುತ್ತೆ. ಸೊ ಇದು ನಂಗೆ ತುಂಬಾ ಆ ಒಂದು ಖಂಡಿತವಾಗ ಆ ಸೇವೆ ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ಹೋಗ್ಲೇಬೇಕು ಅನ್ನೋ ಒಂದು ಖಂಡಿತವಾದ ಒಂದು ಆಸೆ ಖಂಡಿತ ಉಂಟಾಗುತ್ತೆ ಪ್ರಭು. ಇದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ಇನ್ನು ಮುಂದೆ ಹೆಂಗಿದೆ ಭಗವಂತನ ಲೀಲೆ, ಅವನ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ರೆ ನಮ್ಗೆ ಅದ್ಭುತ ಅನ್ಸದೆ. ಮೊದಲನೇ ಅಧ್ಯಾಯಕ್ಕೆನೆ ನಾವ್ ಇಷ್ಟು ಹೆಂಗಿದೆ ಮುಂದೆ ಅಂತ ಅಷ್ಟು ಕ್ಯೂರಿಯಾಸಿಟಿಯಿಂದ ನಾವು ಖಂಡಿತ ಕಾಯ್ತಾ ಇದೀವಿ ಪ್ರಭು. ಅದ್ಭುತವಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಮತ್ತೆ ಒಂದು ನಿಮಿಷನೂ ನಾವು ಮಿಸ್ ಮಾಡ್ಕೊಳಕ್ಕೆ ಇದನ್ನ ಇಷ್ಟಪಡೋದಿಲ್ಲ. ತುಂಬಾ ಥ್ಯಾಂಕ್ಸ್ ಪ್ರಭು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ನಿಮ್ ಭಾವನೆನೇ ನಮ್ಗೆಲ್ರಿಗೆ ಉತ್ಸಾಹ ತರಿಸ್ತಾ ಇದೆ. ನೀವ್ ಹೇಳ್ತಾ ಇರೋ ಆ ಭಾವನೆನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೆಲ್ಲಾನು ಕೂಡ ಪ್ರಭುಪಾದರು ಏನು ಭಾವಾರ್ಥಗಳಲ್ಲಿ ಬರ್ದಿದಾರೋ ನಾವು ಅದನ್ನ ಯಥಾವತ್ತಾಗಿ ರಿಪೀಟ್ ಮಾಡ್ತಾ ಇದೀವಿ ಅಷ್ಟೇ, ಮತ್ತೆ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಇಲ್ಲ ಪ್ರಭುಪಾದರು ಏನು ಬೇರೆ ಬೇರೆ ಲೆಕ್ಚರ್ಗಳಲ್ಲಿ ಏನು ಅವರು ತಿಳುವಳಿಕೆ ಕೊಡ್ತಾ ಇದ್ದಾರೋ ಅದನ್ನ ಮತ್ತೆ ಹೇಳ್ತಾ ಇದೀವಿ. ಬ್ರಹ್ಮದೇವರು ಭಗವಂತನ ಲೋಕದ ಮಹಿಮೆನ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರೇ ಖುದ್ದಾಗಿ ಹೇಳ್ತಾರೆ, ಲಕ್ಷ್ಮೀರ್ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಅಂತ. ಸಹಸ್ರಾರು ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ಸಂಭ್ರಮ ಪಡಿಸ್ತಾ ಇದ್ದಾರೆ. ಅದ್ಭುತ ಆಗಿರೋದು ಭಗವಂತನ ಲೋಕಗಳ ವರ್ಣನ ಮುಂದೆ ಶ್ರೀಮದ್ ಭಾಗವತನು ಕೂಡ ನಮ್ಗೆ ತಿಳುವಳಿಕೆ ಕೊಡುತ್ತೆ. ಅಲ್ಲಿ ಎಂತ ವಾತಾವರಣ ಇದೆ, ಅಲ್ಲಿ ಯಾವ ತರ ಪ್ರಜ್ಞೆ ಇದೆ, ಇಲ್ಲಿ ಯಾವ ತರ ಇದೆಯೋ ಎಲ್ಲಾನು ಅಲ್ಲಿದೆ. ದುಂಬಿಗಳು, ಪಕ್ಷಿಗಳು, ಗಿಡಗಳು, ಮರಗಳು ಎಲ್ಲಾನು ಕೂಡ ಸಮೃದ್ಧವಾಗಿದೆ. ಪ್ರತಿಯೊಂದನ್ನು ಕೂಡ ಭಗವಂತನ ಸೇವೆಯಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಒಂದು ಸಣ್ಣ ದುಂಬಿನೂ ಕೂಡ ಭಗವಂತನನ್ನ ಸ್ತುತಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ ತಕ್ಷಣ ಎಲ್ಲರೂ ಕೂಡ ಸಾವಧಾನವಾಗಿ ನಿಶಬ್ದತೆಯಿಂದ ಆ ಒಂದು ದುಂಬಿ ಭಗವಂತನನ್ನ ಸ್ತುತಿ ಮಾಡ್ತಾ ಇರೋದನ್ನ ಕೇಳೋದಕ್ಕೆ ಆಸಕ್ತಿ ತೋರಿಸ್ತಾರಂತೆ. ಇದು ಭಗವಂತನ ಲೋಕದಲ್ಲಿರೋದು ಅದ್ಭುತ ಆಗಿರೋದು ವಾತಾವರಣ ಇದೆ. ನಾವು ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಪಡಿತೀವಿ. ತಿಳುವಳಿಕೆ ಮಾತ್ರ ಪಡೆಯೋದಲ್ಲ ಮಾತಾಜಿ, ಜೊತೆಯಲ್ಲಿ ಆ ಪ್ರಜ್ಞೆನ ನಾವ್ ಇಲ್ಲೇ ಬೆಳೆಸ್ಕೊಳೋದಕ್ಕೆ ಪ್ರಭುಪಾದರು ನಮ್ಗೆ ಏನೆಲ್ಲ ಬೇಕೋ ಅದನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಸಾಧನೆ ಮಾಡ್ತಾ ಆ ಒಂದು ವಾತಾವರಣ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯಂತಿ ಯಮ ಶ್ಯಾಮ ಸುಂದರ ಅಚಿಂತ್ಯ ಗುಣಸ್ವರೂಪಂ. ಆ ಪ್ರೇಮ ಅನ್ನೋ ಅಂಜನ ಹಾಕೊಂಡು ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೋ ಅವ್ರ ಹೃದಯದಲ್ಲಿ ಭಗವಂತ ಸಾಕ್ಷಾತ್ ಆಗಿ ಆ ಶ್ಯಾಮ ಸುಂದರ ನಿರಂತರವಾಗಿ ಅವ್ರಿಗೆ ದರ್ಶನ ಕೊಡ್ತಾರೆ, ಅವ್ರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ಬ್ರಹ್ಮದೇವರು ಇನ್ನೊಂದ್ ಕಡೆ ಹೇಳ್ತಾರೆ. ಅದರಿಂದ ಅಂತ ಒಂದು ಪರಿಸ್ಥಿತಿನ ನಾವು ಅಲ್ಲಿಗೆ ಹೋಗಿ ಅನುಭವ ಮಾಡೋದಲ್ಲ, ಫಸ್ಟ್ ಇಲ್ಲೇ ಅನುಭವ ಮಾಡ್ಕೊಂತೀವಿ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಿಂದ ಅಂತ ಅನುಭವಗಳು ನಮ್ಗೆಲ್ರಿಗೆ ಸಿಗ್ಲಿ ಅಂತ ಭಗವಂತನಲ್ಲಿ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ನಾವು ಪ್ರತಿದಿನಾನು ಇದೇ ತರ ಉತ್ಸಾಹದಲ್ಲಿ ನೀವು ತೋರ್ಸಿದ್ರಲ್ಲ ಈ ಉತ್ಸಾಹ, ನಿಮ್ ಉತ್ಸಾಹ ತುಂಬಾ ಚೆನ್ನಾಗಿತ್ತು. ಅದೇ ತರ ಎಲ್ಲರಲ್ಲೂ ಅದೇ ಉತ್ಸಾಹದಿಂದ ನಾವು ಇದನ್ನ ಕೇಳಿಸ್ಕೋಬೇಕು. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ. ಜೈ ಶ್ರೀ ಪದ್ಮಾವತಿ ದೇವಿ ಮಾಸಿ. ಜೈ ಶ್ರೀ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಜೈ ಶ್ರೀ ಯಮುನಾ ಮಾತಾಜಿ. ಯೋಗೇಶ್ವರಿ ನಿನ್ನೆ ಹೇಳಿದ್ರು ಮಾತಾಜಿ ಅವರು, ನಿನ್ನೆ ಹೇಳಿದ್ರು. ಇಲ್ಲ, ನಾನು ಇವತ್ತು ಹೇಳ್ತೀನಿ ಅಂತ ಹೇಳಿದ್ರು ಪ್ರಭು, ಅದಕ್ಕೆ ಇವತ್ತು ಹೇಳ್ತಾರೆ. ಸರಿ ಆಯ್ತು. ಇದ್ದೀರಾ ಮಾತಾಜಿ? ಯಮುನಾ ಯೋಗೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾವು ಮೊದಲನೇದಾಗಿ ಭಾಗವತವನ್ನ ಯಾರಿಂದ ಕೇಳಿಸ್ಕೋಬೇಕು, ಯಾರಿಂದ ತಿಳುವಳಿಕೆ ಪಡಿಬೇಕು ಅನ್ನೋದನ್ನ ನಮ್ಗಿಲ್ಲಿ ಗುರು ಪರಂಪರೆಯಿಂದ ಬಂದಂತವರಿಂದಾನೇ ನಾವು
ತಿಳುವಳಿಕೆ ಪಡಿಬೇಕು ಅಂತ ತಿಳಿಸಿದ್ದಾರೆ. ಮತ್ತೆ ಯಾವ ರೀತಿ ಅದ್ರದ್ದು ತಿಳುವಳಿಕೆ ಪಡಿಬೇಕು ಅಂದ್ರೆ ನಾವು ವಿಧೇಯತರಾಗಿ ಮತ್ತೆ ಶಾಂತವಾಗಿ ಏಕಚಿತ್ತದಿಂದ ಶ್ರವಣ ಆಗ್ಲಿ ಅಧ್ಯಯನ ಆಗ್ಲಿ ಜಪ ಮಾಡಿದಾಗ ನಾವು ಭಗವಂತನ ನೇರ ಸಾಕ್ಷಾತ್ಕಾರವನ್ನ ಪಡಿಬಹುದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಮತ್ತೆ ಈ ಭಾಗವತವನ್ನ ನಾರದರ ಕರುಣೆಯಿಂದ ವೇದವ್ಯಾಸರು ನಮ್ಗೆ ತಿಳಿಸಿದ್ರು. ಅಂದ್ರೆ ಇದು ಸಕಲ ವೇದಗಳ ಪಕ್ವ ಫಲ, ಜೊತೆಗೆ ವೇದ ಸಾಹಿತ್ಯದ ತಿರುಳು ಅಂತಾನು ನಮ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಆ ಫಲ ಅಂದ್ರೆ ಇವಾಗ ಒಂದು ಸಸ್ಯನ ನಡ್ಬೇಕು ಅಂದ್ರೆ ಅದಕ್ಕೆ ನೀರು, ಗೊಬ್ಬರ, ಗಾಳಿ, ಬೆಳಕು ಎಲ್ಲ ಬೇಕು. ಅದೇ ರೀತಿ ಮತ್ತೆ ಅದು ಮೇಲೆ ಬಂದು ಅದಕ್ಕೆ ಫಲ ಕೊಡ್ಬೇಕು ಅಂತ ಅಂದ್ರೆ ಅದಕ್ಕೆ ಪರಿಶ್ರಮ ಹಾಕ್ಬೇಕು. ಅದೇ ರೀತಿ ನಾವು ಸಹ ಇದನ್ನೆಲ್ಲ ತಿಳುವಳಿಕೆ ಪಡ್ಕೊಂಡು ನಾವು ಅವರು ಏನಿಲ್ಲ ನಮ್ಗೆ ಬರೀ ಹಣ್ಣು ಮಾತ್ರ ಕೊಟ್ಟಿದ್ದಾರೆ, ಎಲ್ಲ ಅವರೇ ಕಷ್ಟಪಟ್ಟಿದ್ದಾರೆ, ಆಚಾರ್ಯರುಗಳೆಲ್ಲ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಆ ಹಣ್ಣನ್ನ ಸೇವನೆ ಮಾಡ್ಬೇಕು. ಅವಾಗ ಅದ್ರದ್ದು ಫಲ ನಮ್ಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾದಂತಹ ಫಲಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಭಾಗವತಂನ ಮತ್ತೆ ಭಗವದ್ಗೀತೆನ. ಮತ್ತೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಭಗವಂತನ ಒಂದು ಜಪವನ್ನ, ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ ಅಂತ ಆಚಾರ ವಿಚಾರ ಪ್ರಚಾರ ಅನ್ನೋದನ್ನ ಮೂರ್ನು ಕೊಟ್ಟಿದ್ದಾರೆ. ನಾವು ಭಗವಂತನ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಮತ್ತೆ ಎಲ್ಲಾರ್ಗು ನಾವು ಸಹ ಭಗವಂತನ ಬಗ್ಗೆ ತಿಳುವಳಿಕೆ ಕೊಡ್ಬೇಕು. ಅವರು ಅಂದ್ರೆ ಆಚಾರ್ಯರಿಗೆನೆ ಅವರು ಎಲ್ಲರನ್ನು ಒಳ್ಳೇದ ರೀತಿಯಲ್ಲಿ ಅವ್ರಿಗೆ ಒಳ್ಳೇದನ್ನೇ ಮಾಡ್ಬೇಕು ಅನ್ನೋದು ಮಹರ್ಷಿಗಳಿಗೆ ಸದಾ ಅವ್ರಿಗೆ ಅದೇ ಯೋಚನೆ ಇರುತ್ತೆ. ಮತ್ತೆ ಈ ಕಲಿಯುಗ ತುಂಬಾ ಘೋರವಾದದ್ದು. ಈ ಕಲಿಯುಗದಲ್ಲಿ ಇನ್ನ 5,000 ವರ್ಷ ಅಷ್ಟೇ ಆಗಿರೋದು. ಇವಾಗ್ಲೇ ಇಂಥ ಘೋರವಾದಂತ ಒಂದು ವಾತಾವರಣ ಇದೆ. ಮತ್ತೆ ಮುಂದೆ ಯಾವ ರೀತಿ ಇರುತ್ತೆ ಈ ನಮ್ಮ ಕಲಿಯುಗ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅವಾಗ್ಲೇ ಎಲ್ಲ ಹೇಳಿದ್ದಾರೆ. ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ. ಅಂದ್ರೆ ನನ್ಗೂ ಅಷ್ಟೇ, ನಮ್ಮ ಮನೇಲೂ ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ಸ್ವಲ್ಪ ಇವಾಗ ಕಷ್ಟ ಆಗ್ತಿದೆ. ಚಿಕ್ಕ ಮಕ್ಳಲ್ಲೆಲ್ಲ ಚೆನ್ನಾಗ್ ಬರ್ತಾ ಇದ್ರು, ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರು. ಇವಾಗ ನನ್ ಮಕ್ಳಿಗೆ ನಾನು ಹೇಳಕ್ ಆಗ್ತಾ ಇಲ್ಲ. ಇಷ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು, ನಮ್ಮ ಮಕ್ಳನ್ನ ಮುಂದುವರಿಸ್ಬೇಕು ಅನ್ನೋದೇ ನಮ್ದು ಒಂದು ಆಸೆ. ಇದರಿಂದ ಅದನ್ನ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ನೀವು ಒಂದ್ ಸಾರಾಂಶ ರೂಪದಲ್ಲಿ ಎಲ್ಲಾನು ಕೂಡ ನೀವು ಹೇಳಿದ್ರಿ. ಅದರಿಂದ ತುಂಬಾ ಮುಖ್ಯ ಆಗಿ ಇದನ್ನ ಪ್ರಭುಪಾದರು ಏನ್ ಹೇಳ್ತಾರೆ, ಇದನ್ನ ಓದೋದಕ್ಕಿಂತ ನಾವ್ ಏನ್ ಮಾಡ್ಬೇಕು, ಶ್ರವಣ ಮಾಡ್ಬೇಕು ಮತ್ತೆ ಪ್ರಚಾರ ಮಾಡ್ಬೇಕು. ಪ್ರಭುಪಾದರು 6ನೇ ಶ್ಲೋಕದಲ್ಲಿ ಇದನ್ನ ಭಾವಾರ್ಥದಲ್ಲಿ ಹೇಳ್ತಾರೆ. ನೀವು ಓದಿರ್ತೀರಾ, ಓದುವುದಕ್ಕಿಂತ ಶ್ರವಣ ಮಾಡುವುದು ಮತ್ತು ವಿವರಿಸುವುದು ಹೆಚ್ಚು ಮಹತ್ವಪೂರ್ಣವಾದದ್ದು. ಅಪೌರುಷೀಯ ಧರ್ಮ ಗ್ರಂಥಗಳನ್ನ ಜ್ಞಾನವನ್ನು ಶ್ರವಣದ ಮೂಲಕ ಹಾಗೂ ವಿವರಣೆಗಳ ಮೂಲಕ ಜೀರ್ಣಿಸಿಕೊಳ್ಳಬಹುದು. ಕೇಳುವಿಕೆಯನ್ನು ಶ್ರವಣ ಎಂದು, ವಿವರಣೆ ವ್ಯಾಖ್ಯಾನಗಳನ್ನು ಕೀರ್ತನೆ ಎಂದು ಕರೆಯಲಾಗಿದೆ. ಶ್ರವಣ ಮತ್ತು ಕೀರ್ತನೆಗಳು ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಮಹತ್ವದ 2 ಮಾರ್ಗಗಳು. ಇದರಿಂದ ನಾವು ತುಂಬಾ ಚೆನ್ನಾಗಿ ಕುತ್ಕೊಂಡು ಭಗವಂತನ ವಿಚಾರಗಳನ್ನ ಶ್ರವಣ ಮತ್ತೆ ನಾವ್ ಏನ್ ಕೇಳಿಸ್ಕೊಂಡಿದೀವೋ ಅದೇ ಇವತ್ ಮಾಡ್ತಾ ಇದೀವಿ. ನೀವೇನ್ ಕೇಳಿಸ್ಕೊಂಡಿದ್ದೀರೋ ಮತ್ತೆ ಅದನ್ನ ರಿಪೀಟ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದ್ಸಲಿ ಹೇಳಿದಾಗ ನಮ್ಮ ಹೃದಯದಲ್ಲಿ ಏನಾಗುತ್ತೆ, ಅದು ಹಾಗೆ ಶಾಶ್ವತವಾಗಿ ಕುತ್ಕೊಳ್ಳುತ್ತೆ. ಅದರಿಂದ ಇದೆರಡೂ ಮುಖ್ಯ ಆಗಿರೋದು. ನಮ್ ಕೈಯಲ್ಲಿ ಎಷ್ಟಾಗುತ್ತೋ, ನನ್ಗೆ ಹೇಳಕ್ ಬರಲ್ಲ ಅನ್ನೋದಕ್ಕಿನ್ನ ನಾನ್ ಎಷ್ಟು ಕೇಳಿಸ್ಕೊಂಡಿದೀವೋ, ನನಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ ಇನ್ನೊಬ್ರಿಗೆ ಹೇಳಿದ್ರೆ ಅಷ್ಟೇ ಸಾಕು. ಅದು ಖಂಡಿತವಾಗ್ಲೂ ಭಗವಂತ ಆ ಒಂದು ಸೇವೆಯಿಂದ ಏನ್ ಮಾಡ್ತಾರೆ, ನಮ್ಗೆಲ್ರಿಗೆ ಅನುಗ್ರಹ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ತಿಳುವಳಿಕೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ನೆಕ್ಸ್ಟ್ ಮಾತಾಜಿ ಯಾರು? ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮೊದಲನೇ ಶ್ಲೋಕದಲ್ಲಿ ಪ್ರಭು ಅನುವಾದ: ಎಲ್ಲೇ ಸ್ವಾಮಿಯೇ, ವಾಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪ್ತಿಯಾದ ದೇವೋತ್ತಮ ಪರಮ ಪುರುಷನೇ, ನಿನಗೆ ಭಕ್ತಿ ಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮ ಸತ್ಯ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ನನಗೆ ತುಂಬಾ ಇಷ್ಟ ಆಯ್ತು ಇದು ಪ್ರಭು. ದಿನ ಬೆಳಗ್ಗೆ ನಾನು ಎಚ್ಚರ ನನಗೆ ಆಗ್ತಿದ್ರು ಆಟೋಮೆಟಿಕ್ ಆಗಿ ಎಚ್ಚರ ಆಗೋಗುತ್ತೆ 3:30ಗೆಲ್ಲ ಪ್ರಭು. ಡೈಲಿ ಧ್ಯಾನಕ್ಕೆ ಬೇಗ ಅಟೆಂಡ್ ಆಗ್ತಿರ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭು. ಕೇಳಿಸ್ತಾ ಇದೆಯಾ? ಹಾ, ಈ ಶ್ಲೋಕ ನಿಮ್ಗೆ ತುಂಬಾ ಮನ್ಸಲ್ಲಿ ಹಾಗೆ ಪ್ರಭು. ಧ್ಯಾನ ಮಾಡಕ್ಕೆ ಡೈಲಿ ನಾನು ಬೇಗ 3:30ಗೆ ಎದ್ಬಿಟ್ಟಿರ್ತೀನಿ ಪ್ರಭು.
ಸರಿ ಸರಿ 4:15ಕ್ಕೆ ಅಟೆಂಡ್ ಮಾಡ್ತೀನಿ ಪ್ರಭು, ಯಾಕಂದ್ರೆ ಯಾರು ಇರಲ್ಲ ಜಾಯ್ನ್ ಆಗೋಕೆ ಅಂತ 4:15ಕ್ಕೆ ಅಟೆಂಡ್ ಮಾಡ್ತೀನಿ ನಾನು. ಸರಿ ಸರಿ ಮಾತಾಜಿ, ಆಯ್ತು. ಮಾತಾಜಿ ಅಂತೂ ರೆಗ್ಯುಲರ್ ಬೆಳಿಗ್ಗೆನೆ ಬರ್ತಾರೆ, 16 ಮಾಲೆ ಮೇಲೆ ಜಪ ಮಾಡ್ತಾರೆ, ಶ್ರೀಮದ್ ಭಾಗವತ ರೆಗ್ಯುಲರ್ ಆಗಿರ್ತಾರೆ. ಮತ್ತೆ ಜಪ ಮಾಡ್ಬೇಕಂದ್ರೆ ನಾನು ಮೊದಲನೇದಾಗಿ ಜಪ ಮಾಡಿದ್ರೆ ಜೈಮತಿ ಮಾತಾಜಿ, ಎರಡನೇದ್ ಮಾಡಿದ್ರೆ ಪುಷ್ಪಲ ಮಾತಾಜಿ, ಮೂರನೇದಾಗಿ ಅವರೇ ಪ್ರಾರಂಭ ಮಾಡೋದು. ಇದೆಲ್ಲ ನೋಡಿದ್ರೆ ತುಂಬಾ ನಿಮ್ಮಲ್ಲಿ ಉತ್ಸಾಹ, ಆ ಒಂದು ಇಲ್ಲಿ ಹೇಳಿರೋ ಪ್ರಕಾರವಾಗಿ ಆ ಒಂದು ಧ್ಯಾನ, ಭಗವಂತನ ದಿವ್ಯವಾಗಿರೋದು ರೂಪನ ಯಾವ ತರ ನಾವು ಧ್ಯಾನ ಮಾಡ್ಕೋಬೇಕು ಅನ್ನೋದನ್ನ ಭಾಗವತ ಹೇಳ್ಬಿಟ್ಟಿದೆ. ನಾವೇನು ಊಹೆ ಕಲ್ಪನೆ ಏನು ಮಾಡೋ ಅಗತ್ಯ ಇಲ್ಲ. ಆ ವಸುದೇವ ದೇವಕಿ ಪುತ್ರನಾಗಿರೋ ಆ ಭಗವಂತನೇ ದೇವೋತ್ತಮ ಪರಮ ಪುರುಷ, ಅವನ ರೂಪನೂ ಕೂಡ ಇಲ್ಲಿ ವರ್ಣನೆ ಮಾಡಿದೆ. ಅಂತ ದಿವ್ಯವಾಗಿರೋದು ರೂಪಗಳನ್ನ ಭಗವಂತ ವಿಗ್ರಹ ರೂಪದಲ್ಲಿ, ಅರ್ಚ ವಿಗ್ರಹ ರೂಪದಲ್ಲಿ ಅವರು ಆಚಾರ್ಯರು ಬೇಡ್ಕೊಂಡಿರೋದ್ರಿಂದ ಬಂದು ಅವರು ನೆಲೆಸಿರ್ತಾರೆ. ಅಂತ ಭಗವಂತನ ಇವಾಗ ರಾಧಾ ಶ್ಯಾಮ್ ಸುಂದರ್ ಇರ್ಬೋದು, ರಾಧಾ ಮಾಧವ್ ಇರ್ಬೋದು, ರಾಧಾ ರಾಸ್ ಬಿಹಾರಿ ಇರ್ಬೋದು, ಈ ತರ ಭಗವಂತನ ದಿವ್ಯವಾಗಿರೋದು ರೂಪಗಳನ್ನ ಸ್ಮರಣೆ ಮಾಡ್ತಾ, ಧ್ಯಾನ ಮಾಡ್ತಾ, ಅವರ ನಾಮ ಜಪಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮುಂದುವರಿತಾನೆ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡಿದ್ರಿ. ಇದೇ ತರಾನೇ ಧ್ಯಾನ ಮಾಡ್ಬೇಕು, ಇದೇ ತರಾನೇ ನಾಮ ಜಪ ಮಾಡ್ಬೇಕಾಗಿರೋದು. ಥ್ಯಾಂಕ್ಸ್ ಮಾತಾಜಿ. ಪ್ರಭು ಆಮೇಲೆ ಇದು ಇನ್ನೊಂದು ಪ್ರಭು, ಕೊನೆ 23ನೇ ಶ್ಲೋಕದಲ್ಲಿ ಪ್ರಭು ಭಾವಾರ್ಥ ಪ್ರಭು, ಅವಶ್ಯಕವಾಗಿ ಧರ್ಮವು ದೇವೋತ್ತಮ ಪುರುಷನೇ ನಿರೂಪಿಸದ ನಿಯಮಗಳಾಗಿವೆ. ಯಾವಾಗ ಧರ್ಮ ತತ್ವಗಳ ಪೂರ್ಣ ದುರುಪಯೋಗವಾಗುತ್ತದೋ ಅಥವಾ ಧರ್ಮ ತತ್ವಗಳನ್ನು ಅಲಕ್ಷಿಸಲಾಗುತ್ತದೆಯೋ ಆಗ ಧರ್ಮ ಸಂಸ್ಥಾಪನೆಗಾಗಿ ಸ್ವಯಂ ಅವತಾರವೆತ್ತಿ ಬರುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇಲ್ಲಿ ನೇಮಿಷಾರಣ್ಯದಲ್ಲಿ ಋಷಿಗಳು ಈ ತತ್ವಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ. ಈ ಪ್ರಶ್ನೆಗೆ ತದನಂತರ ಉತ್ತರ ನೀಡಲಾಗಿದೆ. ಶ್ರೀಮದ್ ಭಾಗವತವು ದೇವೋತ್ತಮ ಪರಮ ಪುರುಷನ ಶಬ್ದ ಪ್ರತಿರೂಪ. ಆದ್ದರಿಂದ ಇದು ಪಾರಮಾರ್ಥಿಕ ಜ್ಞಾನ ಮತ್ತು ಧಾರ್ಮಿಕ ತತ್ವಗಳ ಪರಿಪೂರ್ಣ ಪ್ರತಿನಿಧಿಯಾಗಿದೆ. ಇದು ಬರೀ ನೈಮಿಷಾರಣ್ಯದಲ್ಲೇ ಋಷಿಗಳು ಪ್ರಶ್ನೆ ಕೇಳ್ತಾರೆ ಅಲ್ವ ಪ್ರಭು? ನೈಮಿಷಾರಣ್ಯದಲ್ಲೇ ಯಾಕೆ ಅವರು ಕೇಳ್ತಾರೆ ಅಂತ ನನ್ಗೆ ಪ್ರಶ್ನೆ ಪ್ರಭು. ನೈಮಿಷಾರಣ್ಯದಲ್ಲಿ ನೀವು ಮಾತಾಜಿ ಯಾರು ಇದನ್ನ ಕೇಳಿಸ್ಕೊಂಡಿದ್ದಾರೆ? ಯಾರಾದ್ರೂ ಹೇಳ್ಬೋದಾ? ಜೈಮತಿ ಮಾತಾಜಿ, ಸುಮಾ ಮಾತಾಜಿ, ಯಾರಾದ್ರೂ ಹೇಳ್ಬೋದಾ? ಅಂದ್ರೆ ನೈಮಿಷಾರಣ್ಯದಲ್ಲಿ ತುಂಬಾ ಅದು ಶುದ್ಧವಾದ ಸ್ಥಳ ಅಂತ ಹೇಳ್ತಾರೆ. ಇವರು ಕಲಿಯುಗ ಇನ್ನೇನು ಸ್ಟಾರ್ಟ್ ಆಗುವಾಗ ಎಲ್ಲಾ ಋಷಿಗಳು ಬ್ರಹ್ಮನ ಹತ್ರ ಹೋಗ್ತಾರೆ. ನಮ್ಗೆ ಯಜ್ಞಗಳನ್ನ ಮಾಡೋದಕ್ಕೆ ಸರಿಯಾದ ಸ್ಥಳವನ್ನು ನೀವು ಸೂಚಿಸಿ ಅಂದಾಗ ಅವರು ಒಂದು ಚಕ್ರವನ್ನು ಬಿಡ್ತಾರೆ. ಆ ಚಕ್ರ ಆ ನೈಮಿಷಾರಣ್ಯದಲ್ಲಿ ಬಂದು ನೆಲೆಸುತ್ತೆ. ಅದು ತುಂಬಾ ಪವಿತ್ರವಾದದ್ದು. ಆದ್ರಿಂದ ಆ ಜಾಗದಲ್ಲಿ ಕುತ್ಕೊಂಡು ಅವರು ಋಷಿಗಳು ಯಜ್ಞ ಮಾಡೋದಕ್ಕೆ ಕುತ್ಕೊಂಡಿರ್ತಾರೆ. ಯಜ್ಞ ಅದು 1000 ವರ್ಷ ಕಂಟಿನ್ಯೂಸ್ ಆಗಿ ಆ ಯಜ್ಞ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಅಲ್ಲಿ ಸೂತ ಮುನಿಗಳು ಬಂದಾಗ ಅವ್ರಿಗೆ ಆ ಸುಖಾಸನ ಎಲ್ಲ ಕೊಟ್ಟು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಯಾವುದು ಎಲ್ಲರಿಗೂ ಶ್ರೇಯಸ್ಕರ, ದಯವಿಟ್ಟು ಇದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಮಾತಾಜಿ? ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ ಪ್ರಭು. ಯಾಕಂದ್ರೆ ನೈಮಿಷಾರಣ್ಯಕ್ಕೆ ಪ್ರಭು ಕೇಳಿಸ್ತಾ ಇದೆ ಪ್ರಭು? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ನಾವು ನೈಮಿಷಾರಣ್ಯಕ್ಕೆ ಹೋಗಿ 1 ವಾರ ಅಲ್ಲೇ ಭಾಗವತ ಎಲ್ಲ ಮಾಡಿ ಬಂದಿದ್ವು. ಅವಾಗ ಜೈಮತಿ ಮಾತಾಜಿ ಅವರು ಬಂದಿದ್ರು ಪ್ರಭು. ವಾರ ಅಲ್ಲೇ ಇದ್ದು ಇದು ಭಾಗವತ ಸಪ್ತಾಹ ಮಾಡಿ ಬಂದಿದ್ವಿ ಪ್ರಭು. ಅದಕ್ಕೋಸ್ಕರ ನಾನು ಅದ್ರ ಡೀಟೇಲ್ ಕೇಳಿದ್ದು ಪ್ರಭು. ಹೆಂಗಿತ್ತು ಅವಾಗ ನಿಮ್ಗೆ ಅಲ್ಲಿ ನೈಮಿಷಾರಣ್ಯದಲ್ಲಿ? ಪ್ರಭು ಅವರು ಮಾತಾಜಿ ಅವ್ರು ಯಾರೋ ಕರ್ಕೊಂಡು ಹೋಗಿದ್ರು, ಜೈಮತಿ ಮಾತಾಜಿನೂ ಬಂದಿದ್ರು. ನಾವೆಲ್ಲ ಹೋಗಿದ್ವಿ ಗ್ರೂಪು. ತುಂಬಾ ಚೆನ್ನಾಗಿತ್ತು. ಡೈಲಿ ಒಂದೊಂದು ಪೂಜೆ ಎಲ್ಲಾ ಮಾಡಿ ಭಾಗವತ ಸಪ್ತಾಹ ಮುಗಿಸ್ಕೊಂಡು 7 ದಿನ ಅಲ್ಲೇ ಇದ್ದು ಪ್ರಭು. ನಾವೇ ಎಲ್ಲ ಅಡುಗೆ ಮಾಡ್ಕೊಂಡು ಎಲ್ಲಾ ತರ ಎಲ್ಲಾರ್ನು ಪೂಜೆ ಕೊಂಡಿರ್ಸಿ ಎಲ್ಲಾ ತರನು ಮಾಡ್ಕೊಂಡು 1 ವಾರ ಅಲ್ಲಿದ್ದು ಬಂದ್ವಿ ಪ್ರಭು ನೈಮಿಷಾರಣ್ಯದಲ್ಲಿ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ನೀವು ಒಳ್ಳೆ ಅನುಭವನೇ ತಗೊಂಡಿದ್ದೀರಾ. ಮಾತಾಜಿ ನೆಕ್ಸ್ಟ್ ಯಾರಿದ್ದಾರೆ? ಸುಂದರಿ ಚಿತ್ರಲೇಖೆ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭು ನನ್ಗೆ ಭಾಗವತಮಲ್ಲಿ 10ನೇ ಶ್ಲೋಕ ತುಂಬಾ ಮನಸ್ಸಿಗೆ ತುಂಬಾ ನಾಟ್ತು ಪ್ರಭು. ಯಾವ ತರ ಅಂತಂದ್ರೆ ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ, ಈ ಯುಗದ ಜನರು ಐಹಿಕವಾಗಿ ಮಾತ್ರವಲ್ಲದೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲೂ ಸೋಮಾರಿಗಳು. ನಂಗೆ ಇದು ತುಂಬಾ ಇಷ್ಟ ಆಯ್ತು ಪ್ರಭು. ಯಾಕಂದ್ರೆ ನಾನು ಸೋಮಾರಿನೇ ಆಗಿದ್ದೆ ಕೃಷ್ಣ ಪ್ರಜ್ಞೆಗೆ ಬರಕ್ ಮುಂಚೆ. ಆದ್ರೆ ಎಷ್ಟು ಸಲ ಹೇಳ್ತಿರ್ತೀವಿ ನಾವು ಕೂಡ, ಆತ್ಮ ಸಾಕ್ಷಾತ್ಕಾರ ಪಡಿಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರ್ಲೇಬೇಕು ನಾವು ಅಂತ. ಇವಾಗ್ಲೂ ಕೂಡ ನಾವ್ ಹೇಳ್ತಿರ್ತೀವಿ, ಎಲ್ಲರೂ ಬೆಳಿಗ್ಗೆ ಎದ್ದು ಜಪ ಮಾಡಿ ಅಂದ್ರೆ ಸುಮಾರು ಜನ ಜಪಕ್ಕೆ ಅಟೆಂಡ್ ಆಗಿರೋದಿಲ್ಲ ಅಂತ ನಮ್ಗೆ ತಿಳುವಳಿಕೆ ಇದೆ. ಆದ್ರೂ ಕೂಡ ಇಲ್ಲಿ ಪ್ರಭುಪಾದ್ ಹೇಳ್ತಿದ್ದಾರೆ, ಮಾನವ ಜನ್ಮ ಇರುವುದು ಆತ್ಮ ಸಾಕ್ಷಾತ್ಕಾರಕ್ಕಾಗಿಯೇ. ಆದರೆ ಮನುಷ್ಯ ತಾನೇನೆ
ಪ್ರಪಂಚ ಎಂದರೆ ಏನು, ಪರಮ ಸತ್ಯ ಎಂಬುದು ತಿಳಿದುಕೊಳ್ಳಬೇಕು. ಐಹಿಕ ಪ್ರಪಂಚದಲ್ಲಿ ಬದುಕಿನ ಹೋರಾಟ ಸಕಲ ಕ್ಲೇಶ. ಮತ್ತೆ ಇಲ್ಲಿ ಹೇಳ್ತಾರೆ, ಆದರೆ ಕೆಟ್ಟ ಶಿಕ್ಷಣ ಪದ್ಧತಿಯಿಂದಾಗಿ ಮಾನವರಿಗೆ ಆತ್ಮ ಸಾಕ್ಷಾತ್ಕಾರದ ಹಂಬಲವೇ ಇಲ್ಲದಂತಾಗಿದೆ. ಈಗ ತಾನೇ ನೀವು ಹೇಳ್ತಿದ್ರಿ, ನಾವು ಸ್ಲಾಟರ್ ಹೌಸ್ಗೆ ಕಳಿಸ್ತಾ ಇದೀವಿ ಶಿಕ್ಷಣದಲ್ಲಿ ಅಂತ. ಆದ್ರೆ ಅವ್ರಿಗೆ ಭೌತಿಕವಾಗಿನೇ ಹೇಳ್ಕೊಡ್ತಿರ್ತಾರೆ ಹೊರತು ಆಧ್ಯಾತ್ಮಿಕವಾಗಿ ಯಾರು ಅಲ್ಲಿ ಶಿಕ್ಷಣ ಹೇಳ್ಕೊಡೋದಿಲ್ಲ. ತುಂಬಾ ಸೋಮಾರಿಗಳು ಆಗ್ಬಿಟ್ಟಿದ್ದಾರೆ. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯೋದಿಕ್ಕೆ ಯಾರು ಅವ್ರಿಗೆ ಮನಸ್ಸೇ ಬರೋದಿಲ್ಲ ಅನ್ನೋದು ನನಗೆ ಇಲ್ಲಿ ತುಂಬಾ ಇಷ್ಟ ಆಯ್ತು ಪ್ರಭು. ಆದ್ರೆ ತಪ್ಪು ದಾರಿಗಳು ಏರ್ಪಟ್ಟ ಶಿಕ್ಷಕರಿಗೆ ಬಲಿಪಶುಗಳಾಗುತ್ತಾರೆ ಈ ವಿದ್ಯಾರ್ಥಿಗಳು ಅನ್ನೋದನ್ನ ಇಲ್ಲಿ ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಪ್ರಭು. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಿಮ್ಮ ಅನುಭವದಲ್ಲಿ ಇದೆ ಇವಾಗ ಇವೆಲ್ಲ? ಹೌದು ಪ್ರಭು. ಅಂದ್ರೆ ಈಗ ನನಗೆ ಅನುಭವ ಅಂದ್ರೆ ಪ್ರಭು, ನಾನೀಗ ಸ್ಕೂಲ್ ಮಕ್ಕಳಿಗೆ ಶ್ಲೋಕ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೂ ಹೇಳ್ತಿರ್ತೀನಿ. ಆದ್ರೆ ಅವ್ರಿಗೆ ಇವಾಗ ಸ್ವಲ್ಪ ಪರಿವರ್ತನೆ ಆಗಿದ್ದಾರೆ. ನಾನು 1 ವರ್ಷ ಆಯ್ತು ಹೋಗಿ ಸ್ಕೂಲ್ಗೆ. ಅಲ್ಲಿ ಬರೀ ಶ್ಲೋಕಗಳು ಹೇಳ್ಕೊಟ್ಟಾಗ್ಲೂ ಕೂಡ ಅವ್ರು ಈಗ ಜಪ ಮಾಡೋದಿಕ್ಕೆ 1-2-3 ಜನ ಪ್ರೋತ್ಸಾಹದಿಂದ ಡೈಲಿ ಒಂದೊಂದ್ ಮಾಲೆ ಜಪ ಮಾಡ್ತಾರಂತೆ ಪ್ರಭು. ಅದು ನನ್ಗೆ ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಆಧ್ಯಾತ್ಮಿಕ ಅವ್ರು ಬರೀ ಹೇಳ್ಕೊಡೋದು ಭೌತಿಕ ವಸ್ತುಗಳೇ ಅವ್ರಿಗೆ ಅಲ್ಲಿ ಶಾಲೆಗಳಲ್ಲಿ. ಆದ್ರೆ ಈಗ ನಾನು ಹೋಗಿ ಪ್ರಭುಪಾದ ಮತ್ತೆ ನಿಮ್ಮ ಕೃಪೆಯಿಂದ ನಾನು ಹೋಗಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಾಗ ಅವರು ಒಂದು ಮಾಲೆ ಜಪ ಮಾಡ್ತಿರಲ್ಲ, ಅದು ನಂಗೆ ತೃಪ್ತಿ ಅನಿಸ್ತು ಪ್ರಭು. ಅಂದ್ರೆ ನಾವೇನು ಹೊರಗಡೆ ನೋಡ್ತಾ ಇದ್ದೀವಿ, ಟೀಚರ್ಸು, ಸ್ಕೂಲು, ಇದ್ರಲ್ಲಿ ಇವರಲ್ಲಿ ಯಾರಲ್ಲೂ ಕೂಡ ಒಂಚೂರು ಭಗವಂತಂದು ಪ್ರಜ್ಞೆನೆ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಅವರದ್ದು ವಿಚಾರಗಳೇ ಒಂಥರ ವಿಚಿತ್ರ ಅನ್ಸುತ್ತೆ ಇವತ್ತು. ಆ ತರ ಪರಿಸ್ಥಿತಿ ಇದೆ. ಎಲ್ಲೋ ಕೆಲವರು ಸಿಗ್ಬೋದು, 1000ಕ್ಕೋ 1,00,000ಕ್ಕೋ ಒಬ್ರು ಸಿಗ್ಬೋದೇನೋ ಇವಾಗ. ಸ್ವಲ್ಪ ಭಗವದ್ಗೀತೆ ನನಗೆ ಗೊತ್ತಿದೆ, ಭಾಗವತ ನನಗೆ ಅಧ್ಯಯನ ಮಾಡಿದ್ದೀನಿ, ಮಕ್ಕಳಿಗೆ ಒಳ್ಳೆ ವಿಚಾರಗಳನ್ನ ನಾನು ಈ ತರ ತಿಳುವಳಿಕೆ ಕೊಡ್ಬೇಕು ಅನ್ನೋ ಪ್ರಜ್ಞೆ ಇರೋರು 1,00,000ಕ್ಕೆ ಯಾರಾದ್ರೂ ಒಬ್ರು ಸಿಗ್ಬೋದೇನೋ, ಅದನ್ನು ಕೂಡ ಗೊತ್ತಿಲ್ಲ ನನ್ಗೆ. ಆದ್ರೆ ನಾವೇನ್ ನೋಡ್ತಾ ಇದೀವಿ ಇವತ್ತು ಸ್ಕೂಲು, ಕಾಲೇಜು, ಮತ್ತೆ ಅಲ್ಲಿ ಬರ್ತಾ ಇರೋ ವಿದ್ಯಾರ್ಥಿಗಳು ಏನು ಅವರು ತಿಳುವಳಿಕೆ ಪಟ್ಕೊಂಡು ಹೊರಗಡೆ ಬರ್ತಾ ಇದಾರೋ, ಅವ್ರದ್ದು ಪ್ರಜ್ಞೆಗಳು, ಇದೆಲ್ಲಾನು ಕೂಡ ಭಯಂಕರ. ಅದರಿಂದ ನಾವ್ ಇದನ್ನೆಲ್ಲ ಅರ್ಥ ಮಾಡಿ ಮಾತಾಜಿ, ನಮ್ಮ ಮಕ್ಕಳನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕಾಗಿರೋದು ನಮ್ದು ಜವಾಬ್ದಾರಿ ಇದೆ. ಅದರಿಂದ ನಾವು ಅದ್ರ ಕಡೆ ಗಮನ ಕೊಡ್ಬೇಕು. ಮತ್ತೆ ನಾನು ಅವ್ರಿಗೆ ಏನ್ ಗೈಡ್ ಮಾಡ್ತಾ ಇದ್ದೀನಿ, ಯಾವ ಕಡೆ ನಾನು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಮಕ್ಕಳಾಗಿರ್ಬೇಕಂದ್ರೆ ಅವರು ಪೂರ್ತಿ ಡಿಪೆಂಡ್ ನಮ್ಮ ಮೇಲೆ ಆಗಿರ್ತಾರೆ, ನಮ್ಮ ಮೇಲೆ ನಿರ್ಭರ ಆಗಿರ್ತಾರೆ. ಅದರಿಂದ ಇಂಥ ಒಂದು ಪರಿಸ್ಥಿತಿಗಳನ್ನ ನಾವು ಭಕ್ತರ ಜೊತೆ ಮತ್ತೆ ಗುರುಗಳ ಜೊತೆ ಚರ್ಚೆ ಮಾಡ್ಬಿಟ್ಟು ಯಾವ ತರ ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕು, ಏನ್ ಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಆ ತರ ನಾವು ವಿಚಾರಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳನ್ನ ಒಂದು ಸರಿದಾರಿಗೆ ತರ್ಬೋದು. ಎಲ್ಲಾ ಮಕ್ಕಳನ್ನ ಆಗುತ್ತೋ ಇಲ್ವೋ, ಕಡಿಮೆ ಪಕ್ಷ ನಮ್ಮ ಮಕ್ಕಳನ್ನಾದ್ರೂ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ಅವರನ್ನ ಪ್ರಭುಪಾದರು ಹೇಳಂಗೆ ನಾವು ನಮ್ ಕೈಯಿಂದಾನೇ ಅವ್ರಿಗೆ ತೊಂದರೆ ಕೊಟ್ಟಂಗ ಆಗ್ಬಿಡುತ್ತೆ. ಥ್ಯಾಂಕ್ಸ್ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಯಾರಿದ್ದಾರೆ? ನೆಕ್ಸ್ಟ್ ಬೇರೆ ಯಾರಾದ್ರೂ ಹೇಳೋರು ಇರ್ಬೋದು. ಜಯಶ್ರೀ ಮಾತಾಜಿ ಮಾತಾಡ್ತೀರಾ? ಜಯಶ್ರೀ ಪದ್ಮಾವತಿ ದೇವಿದಾಸಿ ಮಾತಾಜಿ. ಮಾತಾಜಿ ನಾನು ನನ್ನ ಹೆಸರು ಕೊಟ್ಟಿಲ್ಲ, ಪರಿಮಳ. ನನ್ನ ಹೆಸರು ಕೊಟ್ಟಿಲ್ಲ, ಪರಿಮಳ. ಪರಿಮಳ ಮಾತಾಜಿ ಮಾತಾಡಿ, ಒಬ್ರಾದ್ಮೇಲೆ ಒಬ್ರು. ಪರಿಮಳ ಮಾತಾಜಿ ಮಾತಾಡಿ. ನನ್ನ ಹೆಸರು ಕೊಟ್ಟಿರ್ಲಿಲ್ಲ. ಇದು 4ನೇ ಶ್ಲೋಕ ನಂಗೆ ತುಂಬಾ ಇಷ್ಟ ಆಯ್ತು ಪ್ರಭು. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರಯೇತ್. ಆ ಶ್ಲೋಕದ ಭಾವಾರ್ಥ ತುಂಬಾ ಅರ್ಥಪೂರ್ಣವಾಗಿದೆ. ಈ ಕಲಿಯುಗಕ್ಕೆ ಹೇಗ್ ಬೇಕೋ ಅದನ್ನ ಕ್ಲೀನ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ಓದ್ಬೋದಾ ಅಥವಾ ಯಾವ್ದಾದ್ರು 1-2 ಪಾಯಿಂಟ್? ಮೇನ್ 1 ಪಾಯಿಂಟ್ ಹೇಳ್ತೀನಿ ಪ್ರಭು. ಇದು ವಿಶೇಷವಾಗಿ ಐಹಿಕ ಜಂಜಾಟದಿಂದ ನಾವು 1ನೇ ಅಧ್ಯಾಯದ ವಿಚಾರ ನಾವು ತಗೋತಾ ಇದೀವಿ. ನೀವು 2ನೇ ಅಧ್ಯಾಯದ ಹೇಳ್ತಾ ಇದ್ದೀರಾ ಆಲ್ರೆಡಿ. 4ನೇ ಶ್ಲೋಕ ಪ್ರಭು ನಾನು ಹೇಳ್ತೀನಿ. ಒಂದ್ ನಿಮಿಷ ಮಾತಾಜಿ. ಮೊದಲನೇ ಅಧ್ಯಾಯದಲ್ಲಿ ನಿಮ್ಗೆ ಏನಾದ್ರೂ ತುಂಬಾ ಮುಖ್ಯ ಆಗಿರೋದು, ಇದು ನಾನು ಕೇಳಿಸ್ಕೊಂಡಿದ್ದು ಪ್ರಭುಪಾದರ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಯಾವ್ದಾದ್ರು ವಿಚಾರ ಇದ್ರೆ ಹೇಳಿ ಮಾತಾಜಿ. ಅದೇ ಇವ್ರು ಹೇಳಿರೋದೆ ಪ್ರಭು. ಅವಾಗ್ಲೇ ಇವ್ರು ಸುಂದರಲೇಖ ಚಿತ್ರಲೇಖ ಮಾತಾಜಿ ಹೇಳಿದ್ರಲ್ಲ, ಕಲಿಯುಗದಲ್ಲಿ ಎಲ್ಲ ನಾವು ಜಂಜಾಟದಲ್ಲಿ, ಭೌತಿಕ ಪ್ರಪಂಚದ ಜಂಜಾಟದಲ್ಲೇ ಇದೀವಿ. ಇದನ್ನೆಲ್ಲ ಓದಿದಾಗ ಹಂತವಾಗಿ ನಾವು ಯಾವಾಗ ನಾವು ಬರ್ತೀವಿ ಅಂತ ಕ್ಲೀನ್ ಆಗಿ ಕೊಟ್ಟಿದಾರಲ್ಲ, ಅದೇ ನನ್ಗೂ ತುಂಬಾ ಇಷ್ಟ ಆಯ್ತು ಪ್ರಭು. ಅದು ನಾನು ಆಕ್ಚುಲಿ ಅಧ್ಯಾಯ ನೋಡ್ಲಿಲ್ಲ ಪ್ರಭು, ಸಾರಿ. ಓಕೆ ಮಾತಾಜಿ, ಓಕೆ, ಥ್ಯಾಂಕ್ಸ್ ಮಾತಾಜಿ. ಇವಾಗ ನೆಕ್ಸ್ಟ್ ಯಾರು
ಮಾತಾಡ್ತಾ ಜೈ ಇದ್ರಲ್ಲ. ಶ್ರೀ ಪ್ರಭುಗಳೇ ಮಾತಾಜಿ. ಪ್ರಭುಗಳೇ ನಾನ್ ಕೇಳ್ತೀನಿ. ಮಾತಾಜಿ ಒಂದ್ ನಾನು ನಿಮಿಷ. ಹೇಳ್ತೀನಿ ಜಯಶ್ರೀ ಪದ್ಮಾವತಿ ಮಾತಾಜಿ ಮಾತಾಡಿ. ಸ್ಕಂದ 1 ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಸ್ಕಂದ ಹೇಳಿ 1 ಮಾತಾಜಿ. ಅಧ್ಯಾಯ 2 ಶ್ಲೋಕ 17. ಸ್ವನತಾಂ ಸ್ವಗತಾ ಕೃಷ್ಣಃ ಪುಣ್ಯ ಶ್ರವಣ ಕೀರ್ತನಃ ಹೃದಯಂತಸ್ಥೋ ಅಭದ್ರಾಣಿ ವಿಧುನೋತಿ ಸುಹೃತ್ಕಥಾಂ. ಮಾತಾಜಿ, ಇವಾಗ ಮತ್ತೆ ನೀವುನ್ನು ಕೂಡ ನಾನು ಹೇಳಿದ್ದು ದಯವಿಟ್ಟು ಅರ್ಥ ಮಾಡಿ. ಮೊದಲನೇ ಅಧ್ಯಾಯದ ಯಾವ್ದಾದ್ರು ವಿಚಾರ ಇದ್ರೆ ಹೇಳಿ. ಸರಿ ಸರಿ ಪ್ರಭು. ಸರಿ ಹೇಳ್ತೇನೆ ಪ್ರಭು. ಯಾವ್ದಕ್ಕೆ ಬಂತು? ಪ್ರಭುಗಳೇ ನಾನ್ ಕೇಳ್ತೀನಿ. ಹೇಳಿ ಹಾ, ಮಾತಾಜಿ, ಹೇಳಿ, ನಿಮ್ ಹೆಸರು ಹೇಳಿ. ಏನ್ ಹೇಳಿ ನಿಮ್ಮ ಹೆಸರು? ಮರಿಯಮ್ಮ ಮರಿಯಮ್ಮ ಹಾ, ಮತ್ತೆ ಮರಿಯಮ್ಮ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ಪ್ರಭುಗಳೇ ನನ್ನ ಅನುಭವ ಏನು ಅಂತಂದ್ರೆ, ನಾನು 2 ವರ್ಷ ಆಯ್ತು ಆ ದೇವಸ್ಥಾನಕ್ಕೆ ಬಂದೆ. ನನ್ಗೆ ಈ ಆಧ್ಯಾತ್ಮ ಅಂದ್ರೆ ಏನು, ಆ ಭೌತಿಕ ಅಂದ್ರೆ ಏನು ಅಂತಂದ್ರೆ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇದೇನಪ್ಪ ಆಧ್ಯಾತ್ಮಿಕ ಭೌತಿಕ ಅಂತಾರೆ, ನನ್ಗೆ ಇದ್ರಲ್ಲಿ ತಲೆಗೆ ಹೋಗ್ತಾ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ ಅನ್ಕೊಂಡು ಒಂದ್ ದಿವಸ ಹೋಗೋದೇ ಇಲ್ಲ. ಅವಾಗ ನಮ್ಮ ಯಜಮಾನ್ರು ಅಂತಿದ್ರು, ಯಾಕೆ ದೇವಸ್ಥಾನಕ್ಕೆ ಹೋಯ್ತಲ್ಲ ಬಿಟ್ಬಿಟ್ಟೆ, ಅಯ್ಯೋ ಅವ್ರು ಏನೇನೋ ಹೇಳ್ತಾರೆ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂತಿದ್ರು. ಆಮೇಲೆ ಬಂದ್ಮೇಲೆ ಈಗ 1 ವರ್ಷ ಆಯ್ತು. ಈಗ ನಂಗೆ ಭೌತಿಕ ಅಂದ್ರೆ ಏನು, ಆಧ್ಯಾತ್ಮಿಕ ಅಂದ್ರೆ ಏನು ಅಂತ ಭಾಗವತ ಕೇಳಿದ್ಮೇಲೆ ಸ್ವಲ್ಪ ನನ್ಗೆ ಇವಾಗ ಅರ್ಥ ಆಗ್ತಾ ಐತೆ. ಈ ಭೌತಿಕ ಜಂಜಾಟ ಏನು, ಈ ಜನಗಳ ಒಡನಾಟ ಏನು, ಇವೆಲ್ಲ ನನ್ಗೆ ಇವಾಗ ಅರ್ಥ ಆಗ್ತಾ ಐತೆ ಪ್ರಭುಗಳೇ. ಇದರಿಂದ ಈಗ ನನ್ಗೆ ಇವಾಗ ಭಗವಂತನ ಲೀಲೆಗಳು ಕೇಳಿದ್ಮೇಲೆ ಅವ್ರು ನನ್ಗೆಲ್ಲ ಇವಾಗ ಸ್ವಲ್ಪ ಭಗವಂತ ಎಷ್ಟು ಲೀಲೆಗಳು ಮಾಡಿದಾನೆ ಇವೆಲ್ಲ ನನ್ಗೆ ಇವಾಗ ಸ್ವಲ್ಪ ಅರಿವಾಗ್ತಾ ಐತೆ ಪ್ರಭುಗಳೇ. ಎಲ್ಲ ಇದು ಸಾರಾಂಶ ಎಲ್ಲ ನೋಡ್ತಿದ್ರೆ ನಮ್ಗೆ ನಾವು ಶ್ರವಣ ಮಾಡ್ಬೇಕು, ನಾವು ಕೀರ್ತನೆ ಮಾಡ್ಬೇಕು, ನಾವು ಕೇಳ್ಬೇಕು. ಇದೇನೆ ನಮ್ಗೆ ಇದ್ರಲ್ಲಿ ವಿನೂತ ಭಾವನೆಯಿಂದ ಕೇಳ್ಬೇಕು, ವಿಧೇಯದಿಂದ ಪ್ರಭುಗಳಿಗೆ ಸೇವೆ ಮಾಡ್ಬೇಕು. ಇದೆಲ್ಲ ನಮ್ಗೆ ಕೇಳ್ತಾ ಇದೆ, ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಪ್ರಭುಗಳೇ. ಇನ್ನ ನಾವು ಕೇಳ್ಬೇಕು ಅನಿಸ್ತಾ ಇದೆ, ಕಾತುರತೆ. ಅದ್ರಲ್ಲಿ ಹೆಂಗೆ ನಾವು ಹೇಳಿದಾರೋ ಪ್ರಭುಗಳು ಆತರ ಕಾತುರತೆಯಿಂದ ಇದ್ದೀವಿ. ಇನ್ನ ಏನೇನಾಗುತ್ತೋ, ಏನ್ ಕೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಅಷ್ಟು ಇದಾಗ್ತಿದೆ. ಎಲ್ಲಾನು ನನಗೆ ಇಷ್ಟ ಆಗಿತ್ತು ಪ್ರಭುಗಳು. ಇದ್ರಲ್ಲೆಲ್ಲ ಅವ್ರ ಗುರುಗಳು ಪ್ರಭುಗಳು ಏನೇನ್ ಹೇಳಿದಾರೋ, ಸುಖದೇವ್ ಗೋಸ್ವಾಮಿಗಳು ಎಲ್ಲ ನಮ್ಗೆ ಒಂದೊಂದು ಪಾಯಿಂಟು ನಮ್ಗೆ ಒಂದೊಂದು ಅರ್ಥಗತವಾಗಿದೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಮತ್ತೆ ಸಹಜವಾಗಿ ನೀವು ನಿಮ್ಮ ವಿಚಾರನ ಹೇಳಿದ್ರಿ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ನಾವು ಒಂದೇ ಒಂದು ನಿಮಿಷ ಹಂಗೆ ಇರಿ, ಒಂದು ನಿಮಿಷ. ಮಾತಾಜಿ, ಒಂದ್ ನಿಮಿಷ, ಪ್ರಭು ಮಾತಾಡ್ತಾರೆ. ನೆಕ್ಸ್ಟ್ ನೀವು ಹೇಳ್ತೀರಾ? ಮಾತಾಜಿ, ನಾನು ಅವ್ರದ್ದಾಗ್ಲಿ. ಆದ್ಮೇಲೆ ಹೇಳ್ತೀನಿ. ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದಾರಂದ್ರೆ, ಯಾರಾದ್ರೂ ಆಗ್ಲಿ, ಅದ್ರ ಮಕ್ಕಳಿರ್ಬೋದು, ಸ್ತ್ರೀಯರಿರ್ಬೋದು, ವೃದ್ಧರಿರ್ಬೋದು, ಯುವಕರಿರ್ಬೋದು, ಯಾರಾದ್ರೂ ಇರ್ಲಿ, ಅವ್ರು ಯಾವಾಗ ಭಗವಂತನ ನಾಮ ಜಪ ಮಾಡ್ತಾರೋ, ಶ್ರೀಮದ್ ಭಾಗವತವನ್ನ ಪ್ರಾಮಾಣಿಕವಾಗಿ ಕೇಳಿಸ್ಕೊತಾರೋ ಅವ್ರಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಪ್ರಭುಪಾದರು ಭಾವಾರ್ಥದಲ್ಲಿ ಇದು ಕೊಟ್ಟಿದ್ದಾರೆ ನಮ್ಗೆ. ಅದರಿಂದ ನಾವು ನಮ್ ಪ್ರಯತ್ನನ ನಾವು ಮಾಡ್ತಾ ಹೋದ್ರೆ, ಇವಾಗ ಅದು ಪ್ರಾಕ್ಟಿಕಲ್ ಆಗಿ ಮರಿಯಮ್ಮ ಮಾತಾಜಿಗೆ ಇವಾಗ ಅನುಭವಕ್ಕೆ ಬಂದಿದೆ. ನನಗೆ ಪ್ರಾರಂಭದಲ್ಲಿ ಅರ್ಥನೇ ಆಗ್ತಾ ಇರ್ಲಿಲ್ಲ, ಆದ್ರೆ ಇವಾಗ ನಾಮ ಜಪ ಮಾಡೋದ್ರಿಂದ, ಭಾಗವತ ಕೇಳಿಸ್ಕೊಳೋದ್ರಿಂದ ಇವಾಗ ಎಲ್ಲಾನು ಅರ್ಥ ಆಗ್ತಾ ಇದೆ. ಭೌತಿಕ ಜಂಜಾಟ ಯಾವ ತರ ಇದೆ, ಆ ಪಾರಮಾರ್ಥಿಕ ಆಗಿರೋದು ಭಗವಂತನ ದಿವ್ಯ ಲೋಕಗಳು ಯಾವ ತರ ಇದೆ, ಮತ್ತೆ ಅಲ್ಲಿ ನಿವಾಸಿಗಳು ಹೇಗಿದ್ದಾರೆ, ಮತ್ತೆ ಅವರನ್ನ ನಾವ್ ಯಾವ ತರ, ನಾವೂನು ಕೂಡ ಅಂತ ಒಂದು ಸ್ಥಳಕ್ಕೆ ನಾವು ಯಾವ ತರ ಹೋಗ್ಬೋದು, ಇದೆಲ್ಲಾನು ಕೂಡ ಸಹಜವಾಗಿ ಅರ್ಥ ಆಗ್ತಾ ಇದೆ. ಧನ್ಯವಾದ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್ ಯಾರಿದ್ದಾರೆ? ಲಲಿತಮ್ಮ ಮಾತಾಜಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾನು ಈಗ ಯಾರಿಗಾರು ಒಂದು ಫೋನ್ ಮಾಡಿದ್ರೆ, ಯಾರು ಫೋನ್ ಬಂದ್ರೆ ನಾನು ಹರೇ ಕೃಷ್ಣದಲ್ಲೇ ಇರ್ತೀನಲ್ಲ, ಅವರು ಹಲೋ ಅಂದಾಗ ನಾನು ಹರೇ ಕೃಷ್ಣ ಅಂತೀನಿ. ಏನ್ ನೀವು ಯಾವಾಗ್ಲೂ ಕೃಷ್ಣನ್ ಜಪದಲ್ಲೇ ಇರ್ತೀರಾ ಅಂತ ನಮಗಂತಾರೆ ಪ್ರಭು. ಅದಕ್ಕೆ ನೀವು ಜಪದಲ್ಲೇ ಇರಿ, ನೀವು ಬನ್ನಿ ಅಂತ ಅವ್ರನ್ನೆಲ್ಲ ನಾನು ಕರಿತಾ ಇರ್ತೀನಿ ಪ್ರಭು. ಈಗ 4ನೇ ಶ್ಲೋಕದ್ದು ಹೇಳ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ನೈಮಿಷಾರಣ್ಯದಲ್ಲಿ ಯಜ್ಞವನ್ನು ಆಚರಿಸುವುದು ಅಸೂರಿ ಪ್ರವೃತ್ತಿಯ ಜನರ ಶಕ್ತಿಯನ್ನು ಕುಂದಿಸಬಹುದು ಎಂದು ಅಲ್ಲಿ ಹೇಳಲಾಗಿದೆ. ಆದ್ದರಿಂದ ಬ್ರಾಹ್ಮಣರು ಯಜ್ಞಾಚರಣೆಗೆ ನೈಮಿಷಾರಣ್ಯವನ್ನು ಆಯ್ದುಕೊಳ್ಳುತ್ತಾರೆ. ಭಗವಂತನಾದ ಶ್ರೀ ವಿಷ್ಣುವಿನ ಸಂತುಷ್ಟಗೊಳಿಸಲು ಭಕ್ತರು ಎಲ್ಲಾ ಬಗೆಯ ಯಜ್ಞಗಳನ್ನು ಆಚರಿಸುತ್ತಾರೆ. ಭಕ್ತರು ಸದಾಕಾಲ ಭಗವಂತನ ಸೇವೆಯಲ್ಲಿ
ಆಸಕ್ತರು, ಆದರೆ ಪತಿತಾತ್ಮರು ಐಹಿಕ ಜೀವನದಲ್ಲಿ ಭೋಗಗಳಲ್ಲಿ ಆಸಕ್ತರು. ವೈಯಕ್ತಿಕ ಅಸೌಕರ್ಯಗಳನ್ನು ಲೆಕ್ಕಿಸದೆ ಜನರ ಒಳಿತಾಗಿ ಅವರು ಸದಾಕಾಲ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತಾರೆ. ಸ್ವಾಮಿ ವಿಷ್ಣು ಒಂದು ಮಹಾ ವೃಕ್ಷವಿದ್ದಂತೆ. ದೇವತೆಗಳು, ಮಾನವರು, ಸಿದ್ಧರು, ಚಾರಣರು, ವಿದ್ಯಾಧರರು ಹಾಗೂ ಇತರ ಜೀವಿಗಳು ಎಲ್ಲ ಮಹಾವೃಕ್ಷದ ಕೊಂಬೆ, ಟೊಂಗೆ, ಟಿಸಿಲು ಮತ್ತು ಎಲೆಗಳಂತೆ ಮಹಾವೃಕ್ಷದ ಬೇರಿಗೆ ನೀರೆರೆಯುವುದರಿಂದ ವೃಕ್ಷದ ಎಲ್ಲಾ ಭಾಗಗಳು ಸ್ವತಃ ಪೋಷಣೆ ಹೊಂದುವವು. ಕೇವಲ ಬೇರ್ಪಟ್ಟ ಟೊಂಗೆಗಳು ಮತ್ತು ಎಲೆಗಳಿಗೆ ಪೋಷಣೆ ಸಿಗಲಾರದು. ನೀರೆರೆಯುವ ಎಷ್ಟೆಲ್ಲಾ ಪ್ರಯತ್ನಗಳನ್ನು ನಡೆದರೂ ಬೇರ್ಪಟ್ಟು ಟೊಂಗೆಗಳು ಮತ್ತು ಎಲೆಗಳ ಕ್ರಮೇಣ ಒಣಗಿ ಹೋಗುವವು. ಅಂದ್ರೆ ಇನ್ನೊಂದು ಪ್ರಭು, ಟಿಸಿಲು ಅಂದ್ರೆ ಏನ್ ಪ್ರಭು? ಟಿಸಿಲು ಅಂದ್ರೆ ಚಿಗುರು ಮಾತಾಜಿ, ಅದರದ್ದು ಚಿಗುರು ಇರುತ್ತಲ್ವಾ, ಆ ಚಿಗುರನ್ನ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಓದಿದಿರಿ. ಮತ್ತೆ ನೀವಂತೂ ರೆಗ್ಯುಲರ್ ಆಗಿ ಎಲ್ರು ಬರೋದಕ್ಕಿಂತ ಮುಂಚಿತವಾಗಿ ನೀವು ಬರ್ತೀರಾ, ಕುತ್ಕೊಂಡು ಜಪ ಮಾಡ್ತೀರಾ, ಮತ್ತೆ ತುಂಬಾ ಚೆನ್ನಾಗಿ ಭಾಗವತನು ಕೂಡ ನೀವು ಅಧ್ಯಯನ ಮಾಡ್ತೀರಾ. 16 ಮುಗಿಯೋ ತನಕ ನಾನು ಏನ್ ಕೆಲಸ ಫಸ್ಟ್ ಪ್ರಭುಜಿಗಳು ಮಾತಾಡ್ಬಿಡ್ಲಿ, ಆಮೇಲೆ ನೀವ್ ಮಾತಾಡಿ, ಇಲ್ಲದ್ರೆ ಇಬ್ಬರು ಮಾತು ಕೇಳ್ಸಲ್ಲ. ಹೌದು, ನಾನು ಥ್ಯಾಂಕ್ಸ್ ಮಾತಾಜಿ. ನಾನ್ ತುಂಬಾ ಯಾಕಂದ್ರೆ ಮಾತಾಜಿದು ಅನುಭವ ಜಾಸ್ತಿ ಇದೆ, ಸಮಯನು ಕೂಡ ಕಡಿಮೆ ಇದೆ. ಅದರಿಂದ ನಾನೇನ್ ಹೇಳ್ತಾ ಇದ್ದೀನಿ, ನೀವೆಲ್ರೂ ಕೂಡ ಇದೇ ತರ ಉತ್ಸಾಹದಿಂದ ವಿನಯಪೂರ್ವಕವಾಗಿ. ನನಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂದ್ರೆ ಈ ಒಟ್ಟಾರೆಯಾಗಿ ಮಾತಾಜಿ, ಜೈಮತಿ ಮಾತಾಜಿ, ನೀವೇನಾದ್ರೂ ಹೇಳ್ತೀರಾ? ನೀವೆಲ್ಲ ಭಾಗವತ ಬೇರೆ ಬೇರೆ ಎಲ್ಲಾ ಕೇಳಿಸ್ಕೊಂಡಿದ್ರಿ, ಇಲ್ಲಿನೂ ಕೂಡ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ. ಹೆಂಗ್ ಅನ್ನಿಸ್ತಾ ಇದೆ ಮಾತಾಜಿ? ನಿಮ್ದು ಅನುಭವ ಹೇಳಿ, ಅದಾದ್ಮೇಲೆ ನಾನು ಕಡೆಯದಾಗಿ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ನಿಲ್ಸೋಣ. ಹರೇ ಕೃಷ್ಣ ಪ್ರಭು. ನಾನು ತುಂಬಾ ಶ್ರವಣ ತುಂಬಾ ಮಾಡ್ತಾ ಇರ್ತೀನಿ ಬೇರೆಯವ್ರದುನು. ಅಂದ್ರೆ ಉತ್ಸಾಹ, ಅವ್ರು ಯಾವ ರೀತಿ ಹೇಳ್ತಾರೆ, ಅದ್ರಲ್ಲಿ ಏನ್ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು. ಅಂದ್ರೆ ಪ್ರತಿ ಸಲ ಭಾಗವತ ಕೇಳಿದಾಗೂ ಒಂದು ಹೊಸ ಪಾಯಿಂಟ್ ಬಂದೇ ಬರುತ್ತೆ ಪ್ರಭು ನನ್ಗೆ. ಅದನ್ನ ನಾನು ನೋಟ್ ಮಾಡ್ಕೊಂತೀನಿ. ಈ ಸಲ ನೀವು ಹೇಳಿದ್ರಿ ಪೂತನಿ ಬಗ್ಗೆ, ಕೃಷ್ಣನ್ ಮೇಲೆ ಅವ್ರಿಗೆ ತಾಯಿ ಭಾವ ಯಾವ ರೀತಿ ಬಂತು ಅಂತ. ನಾನು ಇದುವರೆಗೂ ಅದ್ ಕೇಳಿರ್ಲಿಲ್ಲ ಪಾಯಿಂಟ್ ನ. ನಿಮ್ಮ ಹತ್ರ ಕೇಳ್ದೆ, ಅದು ತುಂಬಾ ಖುಷಿ ಆಯ್ತು. ಹೌದಲ್ವಾ? ಪ್ರತಿ ಸಲ ಏನಾದ್ರು ಒಂದು ಹೊಸದ್ ಬರ್ತಾನೆ ಇರುತ್ತೆ ಅಂತ. ಅದಕ್ಕೋಸ್ಕರನೇ ಭಾಗವತನ ನವೀನ ನೂತನ ಅಂತ ಹೇಳ್ತಾರೆ. ನೀವ್ ಎಷ್ಟೇ ಸಲ ಮತ್ತೆ ಓದಿ ಅದು ನಮ್ಗೆ ನೂತನವಾಗೇ ಕಾಣಿಸುತ್ತೆ. ಹೊಸ ವಿಚಾರಗಳು ನಮ್ಗೆ ಬರ್ತಾನೆ ಇರ್ತವೆ ಅಂತ. ಅಂದ್ರೆ ನನ್ಗೆ ಪ್ರಭು ಈ ಭಾಗವತ ಇದೆಲ್ಲ ಕೇಳಿ ಆ ವಿಷಯಗಳನ್ನ ಎಲ್ಲಾರ್ಗು ಹೇಳ್ಬೇಕು, ಮತ್ತೆ ಅದನ್ನ ತಿಳಿಸಿ ವಿವರವಾಗಿ ಯಾರ್ಗ ಅರ್ಥ ಆಗಲ್ವೋ ಅವ್ರಿಗೆ ಹೇಳ್ಬೇಕು ಅನ್ನೋದು ತುಂಬಾ ಇಚ್ಛೆ ಇದೆ. ಮೊದ್ಲು ನಾನು ಹೆದರ್ಕೊಳ್ತಾ ಇದ್ದೆ ಕ್ಲಾಸ್ ಮಾಡಿ ಅಂದಾಗ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಾಗ ಹಿರಿಯ ಗುರುಗಳೆಲ್ಲ ನೀವು ಕೊಟ್ಟಾಗ ಇಲ್ಲ ನನ್ ಕೈಲಿ ಆಗುತ್ತಾ ಇಲ್ವಾ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ಅದನ್ನ ನಾನು ಮಾಡ್ತಾ ಇನ್ನೂ ಉತ್ಸಾಹ ಜಾಸ್ತಿ ಆಗಿದೆ ನನ್ಗೆ. ಅದರಿಂದ ನನ್ಗೆ ಕಲಿಯಕ್ಕೆ, ತುಂಬಾ ಅಧ್ಯಯನ ಮಾಡಕ್ಕೆ ನಂದು ಸ್ವಂತ ಅಧ್ಯಯನ ಜಾಸ್ತಿ ಆಗ್ತಾ ಇದೆ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾರು? ಪ್ರಭು, ನಾನು ಭಾರತಿ ಮಾತಾಡೋದು. ಹೇಳಿ ಮಾತಾಜಿ. ಪ್ರಭು, ಏನಿಲ್ಲ, ಭಾಗವತಂ ಓದ್ಬೇಕಾದ್ರೆ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡೋದು ಅದೆಲ್ಲ ಮಾಡಬಾರ್ದ ಪ್ರಭು? ಮಾಡ್ಬೋದು ಮಾತಾಜಿ, ಏನ್ ತೊಂದ್ರೆ ಇಲ್ಲ, ಮಾಡ್ಕೊಳ್ಳಿ. ಅದೇ ಅದು ಯಾವ್ದೋ ಎಲ್ಲಿಂದನೂ ನಾನು ಕೇಳ್ಪಟ್ಟೆ, ಭಾಗವತಮಲ್ಲಾಗ್ಲಿ ಭಗವದ್ಗೀತೆಯಲ್ಲಾಗ್ಲಿ ಏನು ಬರೀಬಾರ್ದು, ಒಂದ್ ಪಾಯಿಂಟ್ ಕೂಡ ಅದ್ರ ಮೇಲೆ ಇಡಬಾರ್ದು ಅಂತ ಅಂದ್ರು. ಬಟ್ ಅಂಡರ್ಲೈನ್ ಮಾಡ್ಲಿಲ್ಲ ಅಂದ್ರೆ ಅದು ನನಗದೇನೋ ಚಿಕ್ಕ ಮಗುವಿಂದ ಹ್ಯಾಬಿಟ್ ಪ್ರಭು. ಅಂಡರ್ಲೈನ್ ಮಾಡಿದ್ರೆ ನನ್ಗೆ ಬೇಗ ತಲೆಗೆ ಹೋಗ್ಬಿಡುತ್ತೆ. ಅದೊಂದು ಹ್ಯಾಬಿಟ್ ಇದೆ ನನಗೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸರ ಎಲ್ಲಿ ಪ್ರಭುಪಾದ ಎಲ್ಲೂ ಹೇಳಿಲ್ಲ ಮಾತಾಜಿ ಒಂದ್ ಪಾಯಿಂಟ್ ಇಡಬಾರ್ದು, ನೀವು ಇದನ್ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಖಂಡಿತವಾಗ್ಲು ಅದು ಯಾರ್ಯಾರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಭಗವದ್ಗೀತೆ ಆಗ್ಲಿ ಭಾಗವತ ಆಗ್ಲಿ ನೀವು ಯಾವಾಗ ಓದ್ತಿರೋ ಅವಾಗ ನೀವು ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲ ನೋಟ್ ಪುಸ್ತಕ ತಗೊಂಡು ಬರ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲು ನಾವು ಕೆಲವೊಂದನ್ನ ಅರ್ಥ ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ಕೃಷ್ಣ ಪ್ರಜ್ಞೆಗೆ ಯಾವ್ಯಾವ್ದು ಅನುಕೂಲ ಇದೆಯೋ ಅದನ್ನ ನೀವು ಸ್ವೀಕರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಗೆ ಅನುಕೂಲ ಆಗಿರೋದು ಅಧ್ಯಯನದಲ್ಲಿ ಕೆಲವೊಂದು ವಿಚಾರಗಳನ್ನ ಈ ಪ್ರಕಾರವಾಗಿ ಅಂಡರ್ಲೈನ್ ಮಾಡೋದು, ಇಲ್ಲ ಬರ್ಕೊಳೋದು, ಇಲ್ಲ ಕೆಲವೊಂದು ಇಲ್ಲಿ ಭಾಗವತದಲ್ಲಿ ನಾವು ನೋಡ್ತಾ ಇದೀವಿ ಪ್ರಭುಪಾದರ ಭಾವಾರ್ಥ. ಇವಾಗ ನಾನು ಕನ್ನಡ ಪುಸ್ತಕ ಇಟ್ಕೊಂಡಿದ್ದೀನಿ,
ಪ್ರಭುಪಾದರ ಭಾವಾರ್ಥ ಇಂಗ್ಲಿಷ್ ಅಲ್ಲಿ ಆ ಶಬ್ದನೇ ಬೇರೆ ಬೇರೆ ಇರುತ್ತೆ. ಕೆಲವೊಂದ್ಸಲಿ ಅದನ್ನ ಒಡೆದ್ಬಿಟ್ಟು ಅದ್ರ ಕೆಳಗಡೆ ಪ್ರಭುಪಾದರು ಏನ್ ಬರ್ದಿದಾರ ಅದನ್ನ ಬರ್ಕೊಂಡಿದೀನಿ ನಾನು. ಹಾಗಂತ ಅದು ತಪ್ಪು ಅಂತ ಹೇಳಕ್ಕಾಗತ್ತಾ ಯಾರಾದ್ರೂ? ಇಲ್ಲ ಮಾತಾಜಿ. ಈ ತರ ಮೂಢನಂಬಿಕೆ ವಿಚಾರಗಳನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ಸಹಜವಾಗಿ ಸರಳವಾಗಿ ಪ್ರಭುಪಾದರು ಹೆಂಗ್ ಹೇಳ್ತಾ ಇದಾರೆ ಆ ತರ ಭಾಗವತನ ಭಗವದ್ಗೀತೆನ ಅರ್ಥ ಮಾಡೋದಕ್ಕೆ ಎಲ್ರೂ ಕೂಡ ಪ್ರಯತ್ನ ಪಡ್ಬೇಕು. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಾನು ಅಂದ್ರೆ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ನಾನು ನಿಜವಾಗ್ಲೂ 1-2 ಸಲ ಅಷ್ಟೇ ಅಟೆಂಡ್ ಆಗ್ಬಿಟ್ಟು ಆಮೇಲೆ ನಾನು ಅಟೆಂಡ್ ಆಗಿರ್ಲಿಲ್ಲ ಕ್ಲಾಸಿಗೆ. ನಾನು ಇವತ್ತೆಲ್ಲರೂ ಹೇಳೋದನ್ನ ಕೇಳ್ಬಿಟ್ಟು ನನಗೆ ಅನಿಸ್ತು, ನಾನ್ ಯಾಕಪ್ಪ ಬಿಟ್ಟಿದ್ದೀನಿ, ನಾನ್ ಯಾಕಪ್ಪ ಈ ಭೌತಿಕದಲ್ಲೇ ನಾನ್ ಮತ್ತೆ ಸಿಕ್ಕಾಕೋತಾ ಇದೀನಿ ಅಂತ ನಿಜವಾಗ್ಲೂ ನನಗ್ ಇವತ್ತು ಅನಿಸ್ತು. ಮೊನ್ನೆಯಿಂದನೂ ನಿಮ್ ಕ್ಲಾಸ್ ಒಂದ್ 3-4 ದಿವಸದಿಂದನೂ ನಿಮ್ ಕ್ಲಾಸ್ ನಾವು ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ದೀವಿ. ಸಾಯಂಕಾಲ ಇವ್ರು ಬಂದ್ಮೇಲೆ ಅವಾಗೆಲ್ಲ ನನಗ್ ಹಂಗ ಅನಿಸ್ತು. ಚತುರ್ಭುಜಧಾರಿ ಕೃಷ್ಣ ಯಶೋದಾಗೆ ಈಗ ದೇವಕಿಗೆ ಬಂದು ಕಾರಾಗೃಹದಲ್ಲಿ ಆತರ ಇದನ್ ಮಾಡಿ ಆಮೇಲೆ ಅವ್ರನ್ನ ಇದನ್ ಮಾಡಿ ಅದೇ ತರಾನೇ ನಮಗೂ ಈಗ ನಮ್ಮ ಟೆಂಪಲ್ ಅಲ್ಲಿರೋ ಕೃಷ್ಣನು ನಮಗ್ ಅದೇ ತರಾನೇ ನಮಗೆ ದರ್ಶನ ಕೊಟ್ಟಿದ್ದಾರೆ ಅಂತ ನೀವು ಚೆನ್ನಾಗಿ ಹೇಳಿದ್ರಿ. ಅದನ್ನೆಲ್ಲ ಬಿಟ್ಟನು ನಾನ್ ನಂದೇ ಆದ ಒಂದ್ ಇದ್ರಲ್ಲಿ ನಾನ್ ಬದುಕ್ತಾ ಇದನ್ನಲ್ಲ ಅಂತ ನನ್ಗೆ ಬಹಳ ಅನಿಸ್ತು ಪ್ರಭುಜಿ. ಸಾರಿ ಪ್ರಭುಜಿ, ಯಾವತ್ತು ಕ್ಲಾಸ್ ತಪ್ಸಲ್ಲ. ಮಂಡೇ ಆಗ್ಬಿಟ್ರೆ ಮಂಗಳವಾರ ನಿಜವಾಗ್ಲೂ ನಾನು ಯಾವಾಗ್ಲೂ ಜಪಕ್ಕೆ ಅಟೆಂಡ್ ಆಗಲ್ಲ ಅಂತ ಹೇಳಕ್ ಅನ್ನಲ್ಲ, ಹಾಗೆ ಆಗ್ತಿದ್ವಿ ಪ್ರಭುಜಿ ಅಂತ. ಈ ಸಲ ಮಾತ್ರ ನಿಜವಾಗಿ ನನ್ಗೆ ಪ್ರಭುಪಾದ್ರು ವಾಣಿ ಅಂತ ನಾನು ದಿನಾ ಕೇಳ್ತೀನಿ. ಅದಾದ್ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡೋದನ್ನ ನಾನು ಕೇಳ್ತೀನಿ. ನಾನು ಯಾಕೆ ಇಷ್ಟೊಂದು ಇದ್ರಲ್ಲಿ ಇದನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಆದ್ರೂ ಆದ್ರೆ ನೀವ್ ಮಾಡ್ತಾ ಇದ್ದೇನೆ ನಾನು ಇಲ್ಲ ಅಂತ ಹೇಳಂತ ಇಲ್ಲ. ಆದ್ರೆ ನನಗೆ ಜಾಸ್ತಿ ಟೈಮ್ ನನಗೆ ಇದ್ರ ಕಡೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಂತಂದ ಬಹಳ ದುಃಖ ಆಗ್ತಿದ್ರು ಪ್ರಭು ಒಂದೊಂದ್ಸಲ. ಸರಿ ಏನ್ ಮಾಡೋದು ಅಂತ ಅನಿಸ್ತಾ ಇದೆ. ಮಾತಾಜಿ, ನೀವೇನು ದುಃಖ ಪಡ್ಕೋಬೇಡಿ. ಎಷ್ಟೊಂದು ನೀವೆಲ್ಲ ರೆಗ್ಯುಲರ್ ಆಗಿ ಜಪಕ್ ಬರ್ತಾ ಇದ್ದೀರಾ, ಭಾಗವತ ದೇವಸ್ಥಾನಕ್ ಬಂದ್ ಸೇವೆ ಮಾಡ್ತಾ ಇದ್ದೀರಾ, ನೀವೆಲ್ಲಾ ಮಾಡ್ತಾ ಇದ್ದೀರಲ್ಲ ಮಾತಾಜಿ. ನೀವೇನ್ ಅಷ್ಟೊಂದು ದುಃಖ ಪಡ್ಬೇಡಿ. ಎಲ್ರದ್ದು ಒಂದೇ ತರ ಪರಿಸ್ಥಿತಿ ಇರಲ್ಲ. ಅವ್ರವ್ರ ಪರಿಸ್ಥಿತಿಗಳಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಜೊತೆಲಿ ಇದೆಲ್ಲ ಮಾಡ್ತಾ ಇದ್ದೀರಾ. ಭಗವಂತ ನಿಮ್ಗೆಲ್ಲ ಖಂಡಿತವಾಗ್ಲೂ ಅನುಗ್ರಹ ಕೊಟ್ಟೇ ಕೊಡ್ತಾರೆ. ಆದ್ರೆ ನಮ್ ಪರಿಸ್ಥಿತಿಯಲ್ಲೂ ಕೂಡ ನಾವು ಯಾವ ತರ ಭಕ್ತಿ ಸೇವೆ ಮಾಡ್ಕೋಬೇಕು ಅನ್ನೋದನ್ನ ನಾವ್ ಯಾವಾಗ ಭಕ್ತರ ಸಂಘದಲ್ಲಿದ್ದಾಗ ಭಕ್ತರದು ಒಂದು ಮಾರ್ಗದರ್ಶನ ತಗೊಂಡು ನಾವೆಲ್ಲರೂ ಕೂಡ ಅದನ್ನ ರೂಪಿಸ್ಕೋಬೇಕು ಮಾತಾಜಿ. ಇರೋ ಪರಿಸ್ಥಿತಿನ ಹೆಂಗೆ ಭಕ್ತಿ ಸೇವೆಗೆ ತೊಡಗಿಸ್ಬೇಕು ಅಂತ ನಾವು ರೂಪಿಸ್ಕೊಂಡ್ರಾಗ ಖಂಡಿತವಾಗ್ಲೂ ನಾವು ಇದು ಚೆನ್ನಾಗಿ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಮಾತಾಜಿ. ನಿಮ್ಮ ಭಾವನೆ, ನಿಮ್ದು ವಿಚಾರ ಪ್ರಾಮಾಣಿಕವಾಗಿ ನೀವು ಮುಂದೆ ಇನ್ನೂ ಚೆನ್ನಾಗಿ ಭಗವಂತನ ಸೇವೆಯಲ್ಲಿ ತೊಡಗ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ನನಗೆ ತುಂಬಾ ಇಷ್ಟ ಆಗಿದೆ. ಇದೊಂದು ಮಾತು ಹೇಳ್ಬಿಟ್ಟು ನಾನು ಈ ಒಂದು ಕಾರ್ಯಕ್ರಮ ನಿಲ್ಸೋಣ. ಸೋಮವಾರ ಮತ್ತೆ 2ನೇ ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡೋಣ. ನನಗೆ ತುಂಬಾ ಇಷ್ಟ ಆಗಿದ್ದೇನಪ್ಪಾ ಅಂದ್ರೆ ನೈಮಿಷಾರಣ್ಯದಲ್ಲಿ ಅವರು ಕಾತರತೆಯಿಂದ ಶ್ರೀಮದ್ ಭಾಗವತನ ಕೇಳೋದಿಕ್ಕೆ ಒಂದು ಉತ್ಸಾಹ ತೋರಿಸ್ತಾ ಇದ್ರಲ್ವಾ, ಅದೊಂದು. ಜೊತೆಯಲ್ಲಿ ಆ ವಿನಯ ಪೂರ್ವಕವಾಗಿ ನಾವು ಯಾವ ತರ ನಮ್ರತೆಯಿಂದ ಶ್ರೀಮದ್ ಭಾಗವತವನ್ನ ಕೇಳಿಸ್ಕೋಬೇಕು ಅನ್ನೋ ವಿಚಾರ ಬಂದಾಗ ನಾನು ಪ್ರಭುಪಾದರ ಲೀಲಾಮೃತದಿಂದ ಪ್ರಭುಪಾದರು ಭಾಗವತವನ್ನ ಆ ಒಂದು ವಯಸ್ಸಲ್ಲಿ ಅವರು ಒಬ್ಬರೇ ಇಡೀ ಪುಸ್ತಕನ ಕುತ್ಕೊಂಡು ವೃಂದಾವನದ ಆ ಸನಾತನ್ ಗೋಸ್ವಾಮಿಗಳ ಆ ಒಂದು ಸಮಾಧಿ ಎದುರುಗಡೆ ಕುತ್ಕೊಂಡು, ಮತ್ತೆ ಅದು ರಾಧಾ ದಾಮೋದರ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರಭುಪಾದರು ಬರೀತಾರೆ. ಒಂದೊಂದು ಪದಕ್ಕೆ ಅರ್ಥಗಳನ್ನ ಬರೀತಾರೆ, ಮತ್ತೆ ಅದನ್ನ ತಗೊಂಡು ಹೋಗ್ತಾರೆ, ಅವ್ರು ಪ್ರಿಂಟಿಂಗ್ ಕೊಡ್ತಾರೆ. ಆ ಪ್ರಿಂಟಿಂಗ್ ಅಲ್ಲಿ ಬರೀ 7,000 ರೂಪಾಯಿಗೆ ಅವ್ರು ಎಷ್ಟು ಹೋರಾಟ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಚಂದ ಎತ್ಕೊಂಡ್ ಬಂದು ಅವ್ರು ಅಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ನಾವು ನೀವೆಲ್ಲ ಈ ತರ ಕುತ್ಕೊಂಡು ಭಾಗವತನ ಅರ್ಥ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಂತ ಅದ್ಭುತ ಆಗಿರೋದು ಅವರ ಪರಿಶ್ರಮ, ಅವರ ತ್ಯಾಗ, ಇದೆಲ್ಲಾನು ಕೂಡ ಶ್ರೀಮದ್ ಭಾಗವತದಲ್ಲಿ ನಮಗಾಗಿ ಪ್ರಭುಪಾದರು ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಹೋಗಿದ್ದಾರೆ. ಇಷ್ಟು ಸುಲಭವಾಗಿ ನಮ್ ಕೈಯಲ್ಲಿರುವಂತ ಭಾಗವತವನ್ನ ನಾವು ಸುಮ್ನೆ ಏನೋ ಸಮಯ ಅಂತ ನಾವು ಕಳ್ಕೊಂಡ್ಬಿಡ್ತಾ ಇದೀವಲ್ಲ, ಇದೆಂತ ದುರದೃಷ್ಟ ಅಲ್ವಾ. ಅದರಿಂದ ಇದನ್ನ ಅರ್ಥ ಮಾಡ್ತಾ ನಾವು ನಮ್ರತೆಯಿಂದ ಅವ್ರಿಗೆ ನಮ್ರತೆ ತೋರಿಸ್ತಾ ಅವ್ರು ಮಾಡಿರೋ ಕೆಲ್ಸಕ್ಕೆ ಪ್ರತಿ ಒಂದು ಸಲಾನು ಕೂಡ ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಪ್ರಭುಪಾದರ ಭಾವಾರ್ಥ ಬಿಟ್ಟು ಒಂದು ಶಬ್ದ ಬಿಟ್ಟು ನಾವ್ ಆ ಕಡೆ ಈ ಕಡೆ ಹೋಗ್ಬಾರ್ದು. ಯಾಕೆಂದ್ರೆ ಪ್ರಭುಪಾದರು ಸಾಕ್ಷಾತ್ ಭಗವಂತನನ್ನ
ಸಾಕ್ಷಾತ್ಕಾರ ಮಾಡಿಕೊಂಡು ಅಂತ ಅದ್ಭುತ ಆಗಿರೋದು ಸ್ಥಳದಲ್ಲಿ ಕುತ್ಕೊಂಡು ಶ್ರೀಲ ಪ್ರಭುಪಾದರು ಈ ಪುಸ್ತಕನ ರಚನೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ನಮಗಾಗಿ ಪರಿಶ್ರಮ ಪಟ್ಟಿದ್ದಾರೆ. ಅಂತ ಮಹಾನುಭಾವರ ಒಂದು ಅನುಗ್ರಹ ನಮ್ಗೆ ಸಿಗ್ಬೇಕು ಅಂದ್ರೆ ಅವ್ರ ಭಾವಾರ್ಥಗಳು, ಪದ ಅರ್ಥಗಳನ್ನ ಯಥಾವತ್ತಾಗಿ ನಾವು ತಿಳುವಳಿಕೆ ಪಟ್ಕೊಳ್ಳೇಬೇಕು. ಅದಕ್ಕಾಗಿ ನಮ್ ಸಮಯ ಕೊಡ್ಲೇಬೇಕು ಅನ್ನೋದು ವಿಚಾರ ನನಗೆ ತುಂಬಾ, ಆ ಲೀಲಾಮೃತದಲ್ಲಿ ಆ ವಿಚಾರ ಬಂದಾಗ ನನ್ಗೆ ಯಾಕೆ ನಾನು ಸುಮ್ನೆ ಲೀಲಾಮೃತ ಓದ್ಬೇಕಂದ್ರೆ ನನ್ಗೆ ಭಾಗವತದ್ದು ಆ ವಿಚಾರನೇ ಬಂತು. ಇದ್ರ ಹಿಂದ್ಗಡೆ ಎಷ್ಟು ಪ್ರಭುಪಾದರು ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಭಗವಂತಂದು ಇಚ್ಛೆ. ಅದು ನನಗೆ ಅದು ಯಾವಾಗ್ಲೂ ಹೃದಯದಲ್ಲಿ, ಈ ಇಡೀ ಮೊದಲನೇ ಅಧ್ಯಾಯದಲ್ಲಿ ನನ್ಗೆ ಹೃದಯದಲ್ಲಿ ಕುತ್ಕೊಂಡಿರೋದ್ ಭಾಗ ಅಂದ್ರೆ ಆ ಪ್ರಭುಪಾದರ ಆ ಒಂದು ಭಾಗವತದ ಆ ಒಂದು ಪರಿಶ್ರಮ ಎಷ್ಟು ಪಟ್ಟಿದಾರೋ ಆ ಒಂದು ವಿಚಾರ ನನಗೆ ಯಾವಾಗ್ಲೂ ಹೃದಯದಲ್ಲಿ ಇರ್ಬೇಕು ಅಂತ ನಾನು ಭಗವಂತನಲ್ಲಿ ನಾನು ಬೇಡ್ಕೊತೀನಿ. ನಾನು ಯಾವಾಗ್ಲೂ ಈ ಅಧ್ಯಾಯದಲ್ಲಿ ನನಗೆ ಅದು ತುಂಬಾ ಮುಖ್ಯ ಆಗಿರೋದು ವಿಚಾರ ಆಗಿತ್ತು. ಹರೇ ಕೃಷ್ಣ ಪ್ರಭು, ಹರೇ ಇನ್ನೊಂದ್ ಮಾತು ಹೇಳ್ಬೋದಾ? ಇವಾಗ ನೀವು ಹೇಳಿ. ಲೀಲಾಮೃತದ ಬಗ್ಗೆ ಹೇಳಿದ್ರು ಪ್ರಭುಪಾದರ ಬಗ್ಗೆ. ಆ ಲೀಲೆಯನ್ನ ಕೇಳಿದ್ಮೇಲೆ ನನ್ಗೆ ತುಂಬಾ ಇಚ್ಛೆ ಆಯ್ತು ಪ್ರಭು, ಅವ್ರ ಲೀಲಾಮೃತ ಓದ್ಲೇಬೇಕು ಅಂತ. ಅದಕ್ಕೋಸ್ಕರ ಬುಕ್ ತರ್ಸಿದ್ವಿ. ನಮ್ ಇವಾಗ ಭಕ್ತಿ ವೃಕ್ಷದಲ್ಲಿ ಲೀಲಾಮೃತ ಸ್ಟಾರ್ಟ್ ಮಾಡಿದೀವಿ, ಅವಾಗ್ಲೇ 3rd ಚಾಪ್ಟರ್ ಅಲ್ಲಿ ಇದೀವಿ ಪ್ರಭು. ಒಂದಿನ ಬಿಟ್ಟು ಒಂದಿನ ಓದ್ತಾ ಇದೀವಿ, ಯಾಕಂದ್ರೆ ತುಂಬಾ ಬುಕ್ ಇದೆ, ಒಂದ್ ವಾರಕ್ಕೆ ಒಂದು ದಿನ ಅಂದ್ರೆ ಮುಗಿಯಲ್ಲ ಅಂತ. ಅಂದ್ರೆ ನೀವು ಆ ಲೀಲೆ ಹೇಳಿದ್ಮೇಲೆ ಖಂಡಿತ ಅವ್ರ ಜೀವನ ಯಾವ ರೀತಿ ಇತ್ತು, ಯಾವ ರೀತಿ ಅವ್ರು ಕಷ್ಟಪಟ್ಟು ತಿಳ್ಕೊಳ್ಳೇಬೇಕು ಅನ್ನೋದು ಹುಚ್ಚು ಬಂತು ಪ್ರಭು ನನ್ಗೆ. ಅದರಿಂದ ಇವಾಗ ಪ್ರಭುಪಾದ್ ಲೀಲಾಮೃತ ಮಾಡ್ತಾ ಇದೀವಿ ಭಕ್ತಿ ವೃಕ್ಷದಲ್ಲಿ ಕೂಡ. ಹರೇ ಥ್ಯಾಂಕ್ಸ್ ಕೃಷ್ಣ. ಮಾತಾಜಿ. ಎಂತ ಒಂದು ವಿಚಾರ ಅದು. ನನ್ಗೆ ನಾನ್ ಪ್ರತಿದಿನ ಭಾಗವತ ಓಪನ್ ಮಾಡಿದಾಗ ನಾನು ಅದನ್ನ ಸ್ಮರಣೆ ಮಾಡ್ಕೋತೀನಿ. ಅವರು ಕುತ್ಕೊಂಡು ಅದನ್ನ ತಗೊಂಡು ಮತ್ತೆ 300 ಪುಸ್ತಕಗಳು ಬರೀ 40 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಆ ಹಡಗಲ್ ಕುತ್ಕೊಂಡು ಹೊರದೇಶಕ್ಕೆ ಹೋಗಿ ಅಲ್ಲಿ ಭಾಗವತ ಪ್ರಚಾರ ಮಾಡಿ ನೀವೆಲ್ಲ ಓದಿ ಓದಿ. ಅದು ಎಂತ ಅದ್ಭುತ ಆಗಿದೆ ಅಂದ್ರೆ, ಅಂತ ಮಹಾ ಭಗವಂತನ ಶುದ್ಧ ಮಹಿಮೆ ಇರುವಂತ ಭಕ್ತರು ಅವರು ಕೊಟ್ಟಿರೋಂತ ಭಾಗವತ ಇಟ್ಕೊಂಡು ಕುತ್ಕೊಂಡಿದೀವಲ್ಲ, ಇದು ನಮ್ ಭಾಗ್ಯ ಅಲ್ವಾ? ಎಲ್ರಿಗೂ ಹರೇ ಅನುಕೂಲ ಕೃಷ್ಣ. ಆಗುತ್ತೆ. ಹರೇ ಕೃಷ್ಣ ಪ್ರಭು. ಪ್ರಭು ನಾನು ಅವನಿ ಮಾತಾಜಿ. ಮತ್ತೆ ಪ್ರಭು ಇದು ಪ್ರಭುಪಾದರ ಮೇಲೆ ಯಾವ್ದಾದ್ರು ಬುಕ್ಸ್ ಇದಾವ ಪ್ರಭು? ಅಂದ್ರೆ ಅವ್ರ ಬಯೋಗ್ರಫಿ ಆಗಿರ್ಬೋದು, ಅವ್ರ ಲೀಲೆಗಳಾಗಿರ್ಬೋದು. ಅವ್ರದ್ದು ಇದೆ ಲೀಲಾಮೃತ. ಲೀಲಾಮೃತ ಇದೆಯಲ್ವಾ ಮಾತಾಡಿ. ಅವ್ರ ಜೀವನ ಚರಿತ್ರೆನೂ ಬರುತ್ತಾ ಪ್ರಭು ಅದ್ರಲ್ಲಿ? ಹೌದು, ಅದ್ರಲ್ಲಿ ಹೌದು, ಪೂರ್ತಿ full ಅದೇ ಅವ್ರು ಲೀಲಾಮೃತ. ಹುಟ್ಟಿದಾಗಿಂದ ಕಡೆವರೆಗೂ ಅವ್ರ ದೇಹ ಬಿಟ್ಟು ಭಗವಂತನ ಧಾಮಕ್ಕೆ ಹೋಗೋವರೆಗೂ ಪೂರ್ತಿ ಅದರಲ್ಲಿ ಸತ್ಸ್ವರೂಪ ಗೋಸ್ವಾಮಿಗಳು ಪ್ರಭುಪಾದರ ಶಿಷ್ಯರು ಅದ್ಭುತವಾಗಿ ಬರ್ದಿದ್ದಾರೆ. ಅದೇ ನಾನು ಅವ್ರ ಪ್ರಭುಪಾದರ ಬಗ್ಗೆ ಮಾತುಗಳು ತಿಳ್ಕೊಳಕ್ಕೆ ಪ್ರಭು ಹರೇ ಕೃಷ್ಣ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಪ್ರಯತ್ನ ಮಾಡಿದೆ ಪ್ರಭು. ಅಂದ್ರೆ ಎಲ್ಲೂ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಜಾಸ್ತಿ, ಅವರ ಲೀಲೆಗಳ ಬಗ್ಗೆ ಆಗಿರ್ಬೋದು. ಅದಕ್ಕೋಸ್ಕರ ಕೇಳಿದೆ. ಇಲ್ಲ ಮಾತಾಜಿ, ದೇವಸ್ಥಾನದಲ್ಲಿ ನೀವು ಕೇಳಿ ಮಾತಾಜಿ, ಪುಸ್ತಕ ಇದೆ ತಗೊಳ್ಳಿ. ಓಕೆ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮಾತಾಜಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮತ್ತೆ ನಾನ್ ಪ್ರಭುಪಾದ್ ಲೀಲಾಮೃತ ಮಾಡೋವಾಗ ಕೇಳ್ಬೋದು ಮಾತಾಜಿ ನೀವು. ಓಕೆ ಮಾತಾಜಿ, ಮತ್ತೆ ಥ್ಯಾಂಕ್ ಯು. ಮತ್ತೆ ನಿಮ್ಗೆ ಎಲ್ರಿಗೆ ಗೊತ್ತಿದೆ, ನಾಳೆ ರಾಮನವಮಿ ಇದೆ. ರಾಮನವಮಿ ಬೆಳಿಗ್ಗೆಯಿಂದ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಇರುತ್ತೆ. ದಯವಿಟ್ಟು ನೀವೆಲ್ರೂ ಕೂಡ ರಾಮನವಮಿಗೆ ನಿಮ್ ಸ್ನೇಹಿತರು ಬಂಧುಗಳನ್ನೆಲ್ಲ ಕರ್ಕೊಂಡು ರಾಮನವಮಿಗೆ ಬನ್ನಿ. ನಾಳೆ ರಥಯಾತ್ರೆನೂ ಇದೆ, ಒಂದ್ ಸಣ್ಣ ರಥಯಾತ್ರೆನೂ ಮಾಡ್ತಾ ಇದ್ದೀವಿ. ಅದರಿಂದ ನೇರವಾಗಿ ಭಗವಂತನ ಬೆಳಿಗ್ಗೆನೂ ಕೂಡ ನಾನು ಒಂದ್ ಮಾತು ಹೇಳ್ತಾ ಇದ್ದೆ. ಈ ಒಂದು ಆರಾಮ್ ಜಾದೆ ಅನ್ನೋದು ಮುಸಲ್ಮಾನರು ಉಪಯೋಗಿಸಂತ ಒಂದು ಕೆಟ್ಟ ಪದ ಅದು. ಆದ್ರೆ ಪ್ರಭುಪಾದ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಆರಾಮ್ ಜಾದೆಯಲ್ಲಿ ಆ ರಾಮ ಇದೆಯಲ್ಲ, ಅದು ಅವ್ರಿಗೆ ಒಳ್ಳೇದ್ ಮಾಡುತ್ತಂತೆ. ಅಂದ್ರೆ ರಾಮನ ಆ ಒಂದು ನಾಮ ಮಹಿಮೆ ಎಷ್ಟಿದೆ ಅಂದ್ರೆ ಅದಕ್ಕೆ ಕೊನೆನೇ ಇಲ್ಲ. ಅಂತ ರಾಮನ ಮಹಿಮೆನೇ ಏನಪ್ಪಾ ಅಂದ್ರೆ ರಾಮಾಯಣ ಮತ್ತೆ ಭಗವಂತನ ಆ ದಿವ್ಯವಾಗಿರೋದು ಲೀಲೆಗಳು. ಅದರಿಂದ ಇದನ್ನೆಲ್ಲಾನು ಕೂಡ ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ನಾವು ದೇವಸ್ಥಾನದಲ್ಲಿ ಕೇಳುವಂತ ಅವಕಾಶ ರಾಮನವಮಿ ದಿನ ನಮ್ಗೆ ಸಿಕ್ಕಿದೆ. ಮತ್ತೆ ಒಂದ್ ಸಣ್ಣ ರಥಯಾತ್ರೆಯಲ್ಲಿ ನಾವು ಭಾಗವಹಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ಇದನ್ನೆಲ್ಲಾನು ಕೂಡ ನಿಮ್ ಸ್ನೇಹಿತರು ಬಂಧುಗಳು, ನಾನು ಬೆಳಿಗ್ಗೆನು ಒಬ್ಬೊಬ್ಬರಿಗೆ 10 ಜನಕ್ಕೆ ಹೇಳಿ ಅಂದೆ, ನಿಮ್ ಸ್ನೇಹಿತರು ಬಂಧುಗಳಿಗೆ ಯಾರು ದೇವಸ್ಥಾನಕ್ಕೆ ಬರ್ತಾ ಇಲ್ವೋ ಅವ್ರಿಗೆ ಒಂದ್ 10 ಜನಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದೀನಿ. ಅದರಿಂದ ಈಗ ಈ ಸಮಯ ಆಗಿದ ತಕ್ಷಣ ನಿಮ್ದೇನ್ ಕೆಲಸ ಮುಗಿಸ್ಕೊಂಡು ನೀವ್ ಇದ್ರ ಕಡೆ ಗಮನ ಕೊಡಿ. ನಾಳೆ ಬೆಳಿಗ್ಗೆ ಎಲ್ರು ಒಟ್ಟಿಗೆ ನಾವು ದೇವಸ್ಥಾನದಲ್ಲಿ ಸೇರೋಣ. ಅಲ್ಲಿವರೆಗೂ ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವ್ ಈ ಕಾರ್ಯಕ್ರಮ ಹೀಗೆ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರಾಮ ಹರೇ ಕೃಷ್ಣ. ಧನ್ಯವಾದ ಪ್ರಭುಗಳೇ. ಪ್ರಭುಗಳೇ.